ಇವೆಲ್ಲವೂ ಕೂಡ ಇವತ್ತು 2,000 ಮನೆ ನಮ್ಮಿಂದ ಹೋಗಿದೆ. ಅದು 2,000 ಮನೆ ಹೋಗ್ಯಾವ. ನಮ್ಮ ಎಮ್ ಎಲ್ ಎ ಅವ್ರು ಹೇಳ್ತಾರೆ ಎತ್ತು ಹೋಗಿಲ್ಲ ಅವು ಇನ್ನೂ ಇಲ್ಲೇ ಅವ, ಈಗ ನಾನು ತರ್ಸ್ಕೊಂಡು ಕುಂತೀನಿ ಪುಸ್ತಕ ಅಂತ. ಆ ಪುಸ್ತಕ ಏನು ಮಾಡೋದು ನಾವು? ಆದ್ರೆ ನಾನು ತರ್ತೀನಿ ಮತ್ತೆ ತರ್ತೀನಿ ನೀವು ಗೆದ್ದಿತೀನಿ ಏನು ಗ್ಯಾರಂಟಿ ಅದ? ನೀವು ಗೆದಿಬೇಕಿಲ್ಲ, ನಾ ತರ್ತೀನಿ ಅಂತೀನಿ, ನೀವು ಗೆದ್ದಿರ್ ತರಬೇಕಿಲ್ಲ. ಇದ್ದಿಂದೇ ಸಭೆ ಮಾಡಲಿಲ್ಲ. ಬೀದರ್ನಲ್ಲಿ ನೀವು 3 ಪೈಕಿ ಎಮ್ ಎಲ್ ಎ ಅಂತ ಹೇಳಿದ್ರಿ. ಬೀದರ್ನಲ್ಲಿ ಏನು ಇವತ್ತು ನಾವು ಬಡವರು ಎಲ್ಲ ಸಮಾಜ ಜನರು ಜಮೀನನ್ನು ಉಳುವು ಮಾಡ್ಕೊತಾ ಬಂದಾರ. ಅವ್ರಿಗೆ ಸಿಫಾಮ್ ಕೊಡಬೇಕಾಗಿತ್ತು, ಅವ್ರಿಗೆ ಗ್ರ್ಯಾಂಟ್ ಮಾಡಿ ಮಂಜೂರು ಮಾಡಬೇಕಾಗಿತ್ತು. ಸುಮಾರು 12-13 ವರ್ಷದಿಂದ ನೀವು ಶಾಸಕರಾಗಿ ಒಂದಾದರೂ ಒಬ್ಬರಿಗೆ ಒಂದು ಸಿಫಾಮ್ ಮಂಜೂರಿ ಮಾಡಿದ ಇತಿಹಾಸ ಇದೆಯಾ? ಆ ಟ್ಯಾಂಕರ್ ಮುಖಾಂತರ ನೀರು ಕುಡಿಸೇವು ಅಂಥೇಳಿ ನಗರಸಭೆಯಿಂದ 5 ಕೋಟಿ ಸಮೀಪ ದುಡ್ಡು. ಅದು ಯಾವ ದುಡ್ಡು ಅಂದರೆ SC STಗಳ ಏಳಿಗೆಗಾಗಿ ಖರ್ಚು ಮಾಡುವಂಥ ದುಡ್ಡು. ಆ ದುಡ್ಡನ್ನು ಅವರು ಅಧಿಕಾರ ಚಲಾಯಿಸಿ ಅವ್ರ ಮೇಲೆ ಪ್ರೆಷರ್ ಹಾಕಿ ಅವ್ರು ಏನು ಮಾಡಿಕೊಂಡ್ರೋ ಏನೋ ಅಧಿಕಾರಿ ಇವರು ಶಾಮೀಲಾಗಿ ಆ ದುಡ್ಡನ್ನು ಹೊಡೆದಾರೆ. ಇವರು ಎಲ್ಲ ವೆಹಿಕಲ್ಗಳು ಆಂಧ್ರದಲ್ಲಿ, ಹೈದ್ರಾಬಾದಲ್ಲಿದೆ, ಅವು ಆಟೋ ಇದೆ, ಟ್ರ್ಯಾಕ್ಟರ್ ಇದೆ, ಮಾರುತಿ ಕಾರ್ ಇದೆ. ಇವು ಅಲ್ಲಿಂದ RTOಲಿಂದ ಸರ್ಟಿಫೈಡ್ ಕಾಪಿ ಇದೆ. ನಗರಸಭೆಗೆ ಕೊಟ್ಟಿಂದ ಅವರು ಏಜೆನ್ಸಿಗಳು ಹೆಸರಿದೆ. ಇದ್ರಾಗ ಈ ಏಜೆನ್ಸಿ ಏನೇನು ಮಾಡಿದ್ದಾರೆ, ಅವ್ರು ನಂಬರ್ ಕೊಟ್ಟಿದ್ದಾರೆ, ಗಾಡಿಗಳ ನಂಬರ್, ವೆಹಿಕಲ್ ನಂಬರ್, ನಾವು ಟ್ಯಾಂಕರ್ ನಂಬರ್ ಅಂತ. ಅದು ಟ್ಯಾಂಕರ್ ನಂಬರ್ ಎಲ್ಲವು ಮಾರುತಿ ಕಾರ್ ಅದ, ಆಟೋ ಅದ, ಟ್ರ್ಯಾಕ್ಟರ್ ಅದ. ಅದ್ರಾಗ ಲಾರಿ ಟ್ಯಾಂಕರ್ ಒಂದೂ ಇಲ್ಲ. ಎಕ್ಸ್ಟೆನ್ಷನ್ ಏರಿಯಾಗಳು ನೋಡಿ ನೀವು, ಎಕ್ಸ್ಟೆನ್ಷನ್ ಏರಿಯಾ ಎಲ್ಲ ಐತವ 35-45 ಲಕ್ಷ ರೂಪಾಯಿ ಪ್ಲಾಟ್ಗಳು ತೊಗೊಳತ್ತಾರ. ಅವ್ರ ಪ್ಲಾಟ್ಗಳು ದಂಧೆ ಮಾಡ್ರಿ ಅವರು, ಇವರೆಲ್ಲ ಪಾರ್ಟ್ನರ್ಸ್ಗಳು. ಆ ಏರಿಯಾದಾಗ ರೋಡ್ ನೋಡಿರಿ, ಇವತ್ತೆಲ್ಲವೂ CC ರೋಡು, ಬೋರ್ವೆಲ್ಸು, ಗಾರ್ಡನ್ಸು ನೋಡಿರಿ. ನಮ್ಮ ಏರಿಯಾಗಳು ಎಲ್ಲೆಲ್ಲವ, ಶೆಲ್ಕಾಸ್ಟ್ ಏರಿಯಾ, ಬ್ಯಾಕ್ವರ್ಡ್ಸ್ ಏರಿಯಾ, ಮೈನಾರಿಟಿ ಏರಿಯಾ, ಒಂದರ ಗಾರ್ಡನ್ ಅದಲ್ಲ ನೋಡಿರಿ. ಒಂದು ಗಾರ್ಡನ್ ಇಲ್ಲ. ಫಸ್ಟ್ 3 ಫೇಸ್ದಾಗ ನಾವು ಅಂಬೇಡ್ಕರ್ ಭವನ ಮಾಡಿದೆವು 4 ಅಂತ ನಾವು ಕ್ರಾಂತಿ ಸೂರ್ಯದಾಗ ಏನು ಹೇಳಿದೆವು. ಆ ನಂತರ ಕೆಲವೊಂದು ಅವ್ರವ್ರ ಪಕ್ಷದ ಕಾರ್ಯಕರ್ತರು, ಸಂಘಟಕರು ನಾವೇ ಹೇಳೋ ಮಾತುಗಳು ಸುಳ್ಳು. ಅವರು ಅಂಬೇಡ್ಕರ ಭವನಗಳು ಭಾಳಷ್ಟು ಮಾಡ್ರಿ ಅಂದರು. ಎಲ್ಲವ ಮಾಡಂದಾಗ ಅವರೇ ಅವ್ರು ಹೇಳಿದ್ರು 10 ಮಾಡಿದೆವು, 10 ಎಲ್ಲವ ಆ ಲಿಸ್ಟ್ ನಮ್ಮೊಂದು ಗೊತ್ತಿ ಬಂದಿಲ್ಲ. ನಮ್ಮ ಹತ್ರ ಲಿಸ್ಟ್ ಅದ ಕೊಡ್ತೇವೆ ಅವ್ರಿಗೆ. ಇವತ್ತು 4 ಏನು ಮಾಡಿದ್ರು, 4ರ ಒಂದೇ ಕೆಲಸ ಸ್ಟಾರ್ಟ್ ಇದೆ, 3 ಕೆಲಸ ಎಲ್ಲೂ ಸ್ಟಾರ್ಟ್ ಇಲ್ಲ. ಒಂದು ಇನ್ನೊಂದು ಅವರು ಶಾಸಕೇ ಇದ್ದಿಲ್ಲ. ನಾವು ಚಲವಾದಿ ಮಹಾಸಭಾಗೆ 5 ಕೋಟಿ ಕೊಟ್ಟಿದ್ರು. ಅವಾಗ ಇವ್ರು ಶಾಸಕಿಲ್ಲಿದ್ದರು ಚಲವಾದಿ ಮಹಾಸಭಾ ಇದ್ದಾಗ. ಆಯ್ತು, ಚಲವಾದಿ ಮಹಾಸಭಾದವ್ರನ್ನೂ ಬಾಯಿ ಮುಚ್ಕೊಂಡು ಕುಂತಾರೆ. ಅವರು ಖಂಡಿಸಬೇಕು. ಅದು ಕೊಟ್ಟಿದ್ದು K. ಶಿವರಾಮ್ ಅಂತ ನಮ್ಮದೊಬ್ಬರು IAS ಆಫೀಸರ್ ಇದ್ದರು. ಅವರ ಹೋರಾಟದ ಮುಖಾಂತರ ಅದು ನಮ್ಗೆ 2 ಎಕರೆ ಜಮೀನು ಸಿಕ್ತು ಚಲವಾದಿ ಮಹಾಸಭಾ. ಆ ಧರ್ಮಸಿಂಗ್ ಸಾಹೇಬರು ಆಗ ಅದಕ್ಕೆ ಮುತುರ್ಜಿ ವಹಿಸಿ ಸರ್ಕಾರದಿಂದ ದುಡ್ಡು ಇಸ್ಕೊಟ್ರು. ಅದು ಇವ್ರದ್ದು ಇನ್ನೂ ದುಡ್ಡು ಅದಕ್ಕೆ ಬಂದಿಲ್ಲ. ಆದ್ರೆ ನಾವು 5 ಕೋಟಿ ದುಡ್ಡು ಕೊಟ್ಟಿವಿ ಅಂತ ಈ ರೀತಿ ಸುಳ್ಳು ಮಾಹಿತಿ ಸಮಾಜದಾಗ ಇವರು ಸೃಷ್ಟಿಸಿದ್ದಾರೆ. ಮಹೇಶ್ ಕಾಲೇಜ್ ತನಕ ರೋಡ್ ಅದ. ಮಹೇಶ್ ಕಾಲೇಜಿಂದ ಅಲ್ಲಿ ಶೆಡ್ಕಾಸ್ಟ್ ಗಲ್ಲಿ ಅದ, ಹಾರಗಿರಿಗೆ ಹೋಗ್ತೀವಿ ನಾವು. ಎಲ್ಲಿದ್ದೆವು? ಅದಕ್ಕೆ ರಾತ್ರಿ ಲೈಟ್ ಇಲ್ಲ. ಆ ರೋಡ್ ಇವತ್ತು ಕಚ್ಚಾ ರೋಡ್ ಇದೆ, ಕಾಲ್ನಡಿಗೆ ಹಾದಿದ್ದಂಗೆ ಅದ. ನಮ್ಮ ರಾತ್ರಿಯಲ್ಲಿ ನಮ್ಮ ಹೆಣ್ಮಕ್ಳು ಯಾರು ಹೋಗ್ಬೇಕಾದ್ರೆ ಇವತ್ತು ಭಯ ಅದಲ್ಲಿ. ಇಂಥ MLA ಕಟ್ಕೊಂಡು ನಾವು ಏನು ಮಾಡ್ಬೇಕಿಲ್ಲಿ? ಅದಕ್ಕೆ ನಂಬಲ್ಲಿ ಕೆಲವೊಂದು ಬಾಲ ಬಡುಕರು ಇವರು ತಮ್ಮ ಸ್ವಾರ್ಥಕ್ಕಾಗಿ ಅವ್ರ ಪರವಾಗಿ ಹೇಳ್ತಾ ಇದ್ದಾರೆ. ಅದ್ರ ನಿಜ ಸ್ಥಿತಿ ಅವ್ರು ಯಾರು ಹಾರಿಗಿರ್ಲಿಂದ ವಿನೋದ್ ಅಪ್ಪಿಯಾಳಿಲ್ಲ, ಅವನು ನೋಡಿದ್ದು ಹಾದಿನೇ ತೋರ್ಸಂತ. ಅವನಿಗೆ ಹಾದಿ ಇಲ್ಲ, ಡಾಂಬರ್ ರೋಡ್ ಇಲ್ಲ, CC ರೋಡ್ ಇಲ್ಲ, ಕಚ್ಚಾ ರೋಡು. ಆದರೂ ಇವತ್ತು ಭೀ ಲೈಟ್ ಇಲ್ಲ ಅಲ್ಲಿ. ಅದು ಇದ್ರ ಬಗ್ಗೆದಾಗ ಮಾತಾಡೋದು ಚಕ್ಕರ್ ಎಬ್ಸಲ್ರಲ್ಲಿ ನೋಡು. ನಾವೇನಾರ ಅಂದ್ರೆ ಅದು ಕಾಂಗ್ರೆಸ್ದು ದಲ್ಲಾಳುಗಳು ಇದ್ದಂಗೆ, ಏಜೆಂಟ್ ಇದ್ದಂಗೆ ಮಾತಾಡ್ತಾರೆ. ನಾವು ಏನು ಹೇಳ್ತಾ ಇದ್ದೇವೆ, ನಾವು ಎದಕ್ಕಂತ ಅಂತ ವಿಚಾರ ಮಾಡಿ ಅವ್ರು ತಿಳ್ಕೋಬೇಕು. ಅದಕ್ಕೆ ನಾವು ಸುಮ್ಮನೆ ಈ ಎಲೆಕ್ಷನ್ ಬಂದವ ಅವ ಒಂದು ಕೆಲಸ ಕೊಟ್ಟಾನಂತಂದು ಅವ್ನ ಪರವಾಗಿ ಮಾತಾಡೋದು ಬಿಟ್ಟು ಸಮಾಜ ಹಿತಕ್ಕಾಗಿ ಮಾತಾಡಬೇಕಂತಂದ ಎಲ್ಲ ಆ ಕಾಂಗ್ರೆಸ್ ಪಾರ್ಟಿಯದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ನನ್ನ ವಿನಂತಿ ಅದ. ಸಮಾಜಕ್ಕೆ ಏನು ಉಪಯುಕ್ತ ಅದ, ಏನು ಅದ ಚರ್ಚೆ ಆಗಲಿ ಬರಲಿ. ಆದರೆ ಸುಳ್ಳೆ ಯಾರು ಹೇಳ್ತಾರೆ ಅಂತಂದು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಏಜೆಂಟಾಗಿ ಕೆಲಸ ಮಾಡಿರಿ. ಸಮಾಜಕ್ಕೆ ಹಿತಕ್ಕಾಗಿ ಏನು ಫಾಯ್ದಾ ಅದ, ಏನು ನುಕ್ಸಾನ ಚರ್ಚೆ ಆಗಿದ್ರು ಬರಲಿ, ನಾವು ಸಿದ್ಧನೇ ಇದ್ದೇವೆ. उर्दू टीचर्स का जो है ट्रांसफ़र 70-60 किलोमीटर दूर हो चुका है, तो इनके प्रॉब्लम्स को कौन बताए? सिर्फ ये आ रहे हैं मीडिया में आकर ये बता रहा है कि रोड बनाना है और रोड और नाली को ही डेवलपमेंट बताना है। तो रोड और नाली को डेवलपमेंट नहीं हो सकता, ये धोखा है बीदर के लोगों के साथ। और इनके खिलाफ जो लोग बोलते हैं उसको ये बोलते हैं कि बीजेपी के एजेंट है, जबकि हकीकत में रियलिटी में बीजेपी के एजेंट रहीम खान है। इन्होंने सिर्फ कांग्रेस के चिन्ह से इलेक्शन लड़ा है,
पर इनका माइंडसेट, इनका काम, इनकी गुत्तेदारी, जितने भी काम हो रहे हैं वो बीजेपी के करीबी लोगों से हो रहा है। और वार्ड नंबर 24 में बीजेपी के कैंडिडेट के खिलाफ अपना कैंडिडेट नहीं उतारना, ये सबूत है ये बीजेपी के एजेंट है। एमएलसी इलेक्शन में इकबाल अहमद सरेडी के खिलाफ वोट देकर बीजेपी के कैंडिडेट को देना, ये इस बात का सबूत है कि ये बीजेपी के एजेंट है। और हमको बीजेपी के एजेंट बोलने वाले रहीम खान को 1000 बार सोचना चाहिए कि हम बहुजन समाज के लोग हैं, हम मूल भारतीय लोग हैं वाले, हम गुत्तेदारी कर कर परसेंटेज खाने के लिए पॉलिटिक्स करने के लिए नहीं है। और ये बीजेपी के सपोर्टर्स खुलेआम हैं, इन्होंने सिर्फ असेंबली में कांग्रेस के साइड में बैठने की कोशिश की है, पर ये हमेशा से बीजेपी की तायद में रहे। जब 4% रिजर्वेशन के बारे में असेंबली में बात चल रही थी, इन्होंने असेंबली में मुंह नहीं खोला। जब हिजाब के मामले में बात चल रही थी तो इन्होंने असेंबली में मुंह नहीं खोला। जब केएमडीसी का जो बजट था उसको 2000 करोड़ से माइनस करके पूरा ज़ीरो कर दिया गया, इन्होंने कभी अपना मुंह नहीं खोला। केएमडीसी के हॉस्टल्स की हालत जाकर देखिए, करप्शन उरूज पे है, करप्शन कई हद से ज़्यादा करप्शन है वहाँ पर, लेकिन ये कभी विजिट नहीं करे, कभी मुंह नहीं खोले। प्रिम्स हॉस्पिटल के अंदर 7 से ज़्यादा डायलिसिस के मशीन्स हैं, जहाँ पर वर्किंग कंडीशन में 4 हैं। ये डायलिसिस मशीन बढ़ाने के बजाय उसकी कंडीशन को नहीं देखा गया आज तक, और ये फिर ये बता रहे हैं कि प्रिम्स हॉस्पिटल ही इन्हीं के देना है। तो ये झूठ है, झूठ का पुरिंदा है, इनकी सियासत झूठी है। इसको हम वक्त ब वक्त ಟೈಮ್ ಟು ಟೈಮ್ ಪರ್ದಾಫಾಶ್ ಕರೆಂಗೆ। ದಲಿತರ ನಿಧಿ ಅದು SC/ST ಬರ್ತಕ್ಕಂಥ ನಿಧಿ, ಅದು ದಲಿತರಿಗಾಗಿ ಏಳಿಗೆಗಾಗಿ ಅವ್ರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ದುಡ್ಡನ್ನು ಡೈವರ್ಟ್ ಮಾಡಿಕೊಂಡು ಆ ನೀರು ಹಂಚಿನ ಬಿಲ್ ಎಬ್ಸ್ಯಾರ। ಅದಕ್ಕೆ ಅವ್ರ ಮೇಲೆ ನಾನು ಅಂತೀನಿ ಸೊಮೋಟೋ ಕೇಸ್ ಆಗಬೇಕು ಆ್ಯಕ್ಚುಲಿ ನೋಡಿದ್ರೆ ಅವ್ರ ಮೇಲೆ ಆ ದಲಿತರ ನಿಧಿ ಬಳಸಿದಾರೆ, ಅದು ಕೇಸ್ ಆಗಬೇಕಂತ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ। ಅದೇ ರೀತಿ ಮನೆ ನೋಡಿದ್ವಿ ನಾವು ಬೀದರ್ ನಗರದಲ್ಲಿ ಬಂದು ಹೇಳಿದ್ರು ನವದೀರ್ ಓಣಿಯಲ್ಲಿ 60 ಕೋಟಿ ಖರ್ಚು ಮಾಡ್ರೆ ನವದೀರ್ ಓಣಿ ಒಂದೇ ಸಮುದಾಯ ಭವನಕ್ಕೆ, ಅದು ಎಲ್ಲಿ ಖರ್ಚು ಮಾಡ್ರೆ ನಮ್ಮ ಸೋದರ ಹೇಳ್ತಾಯಿದ್ರು ಅದಕ್ಕೆ 60 ಕೋಟಿ ಹೆಂಗೆ ಖರ್ಚು ಮಾಡ್ರೆ ಅದನ್ನು ಸಮುದಾಯ ಭವನ ಕಟ್ಟಿರೋ ಏನು ಕಟ್ಟರೋ ನನಗೆ ಗೊತ್ತಾಗಿಲ್ಲ। ನಾನು ಪಾರ್ಲಿಮೆಂಟ್ ಕೊಟ್ಟರೆ 60 ಕೋಟಿ ಖರ್ಚು ಮಾಡ್ರಿ ಅಂತ ಹೇಳ್ತಾರೆ। ಅದಕ್ಕೆ ತರಾತುರಿ ಮೊನ್ನೆ ನಾವು ಬೀದರ್ ನಗರದಲ್ಲಿ ಒಂದು ಸೂರ್ಯಕ್ರಾಂತಿ ನಾಟಕ ಮಾಡಿದಾಗ ಆ ನಾಟಕದಲ್ಲಿ ಕ್ರಾಂತಿ ಸೂರ್ಯ ನಾಟಕದಾಗ ಒಂದು ಹೇಳಿದ್ವಿ, ಇಲ್ಲಿ ಯಾವ ಸಮುದಾಯ ಭವನಗಳಾಗಿಲ್ಲ, ಏನೇ ಸಮುದಾಯ ಭವನಗಳಾಗ್ಯಾವ ಅದು ಹಾಸ್ಮಿ ಸಾಹೇಬ್ರು MLA ಇದ್ದಾಗ ಆಗಿರೋ ಅಂತ ಒಂದು ಮಾತು ಹೇಳಿದಕ್ಕೆ ತರಾತುರಿಯಲ್ಲಿ ಎಲ್ಲ ಸಮುದಾಯಗಳು ಉದ್ಘಾಟನೆ ಮಾಡಿದ್ರು। ಇವತ್ತು ಒಂದು ಸಮುದಾಯ ಭವನ ಭೀ ಕೆಲಸ ಸ್ಟಾರ್ಟ್ ಆಗಿಲ್ಲ। ನಿನ್ನೆ ಕೇಳಿದ್ವಿ ಅದು ಏನೋ ಪ್ರತಾಪ್ನವ್ರದಾಗ ಏನೋ ಚಾಲು ಮಾಡಿದ್ರು ಅಂತ ಒಂದು ಗೊತ್ತಾಯಿತು। ನಿನ್ನೆ ಕೋಡ್ ಆಫ್ ಕಂಡು ಬಂತು, ಯಾವ ಉದ್ಘಾಟನೆ ಮಾಡಿ ಹಾಗೆ ಬಿದ್ದಾವ ಅವು ಸುಮ್ಮನೆ ತೋರ್ಸಂಥ ಕೆಲಸ ಮಾಡಿದ್ರು, ತುಟಿ ತುಪ್ಪ ಹಚ್ಚಿ ನಾಲ್ಗೆ ಕೆತ್ತಕ್ಕಂಥ ಕೆಲಸ ಮಾಡಿದ್ರೆ। ಜಿಲ್ಲೆ ಹಾಗೂ ಇಡೀ ಕರ್ನಾಟಕನೇ ಒಂದು ಚುನಾವಣೆ ಘೋಷಣೆ ಆಗಿರೋ ಪ್ರಯುಕ್ತ ಕೋಡ್ ಆಫ್ ಕಾಂಡಕ್ಟ್ ಸ್ಟಾರ್ಟ್ ಆಗಿದೆ। ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅನೇಕ ಚುನಾಯಿತ ಪ್ರತಿನಿಧಿಗಳು ಬಂದಿದ್ದಾರೆ, ಹೋಗಿದ್ದಾರೆ। ಅದರ ಡೆಮೋಕ್ರಸಿಯಲ್ಲಿದೆ, ಅವರು ಮಾಡಿದಂಥ ಕೆಲಸಗಳು ಸತ್ಯವಾಗಿರಬೇಕು, ಎಲ್ಲ ಶೋಚನೀಯವಾಗಿರಬೇಕು, ಹೇಳಬೇಕು। ಆದರೆ ಕೆಲವೊಂದು ಜನಗಳು ನಮ್ಮ ಜಿಲ್ಲೆಗೆ ಸರ್ಕಾರದಿಂದ ಬಂದಂಥ ಅನುದಾನಗಳನ್ನೇ ಸರಿಯಾದ ರೀತಿಯಲ್ಲಿ ಪಡಿಸ್ಕೊಂಡಿಲ್ಲ। ಉದಾಹರಣೆಗೆ ಹೇಳಬೇಕಾದ್ರೆ ಈಗಾಗಲೇ ಅದು ನಾವು ಪತ್ರಿಕಾದಿಂದ ನೋಡಿದೆವು, ಜಿಲ್ಲಾ ಪಂಚಾಯತ್ನಲ್ಲಿ ಆಡಳಿತ ನಡೆಸಂಥ ಇಲ್ಲಿನ CEO ಮತ್ತು DC ಅವರ ಒಂದು KDP ಮೀಟಿಂಗ್ನಲ್ಲಿ ಬೀದರ್ನ ಬಸವ ಕಲ್ಯಾಣ ಮತ್ತು ಬೀದರ್ ಕ್ಷೇತ್ರದಲ್ಲಿ 2000 ಮನೆಗಳು ಬಂದು ಸರಿಯಾದ ಟೈಮಿಗೆ ಇವರೆಲ್ಲ MLA ಮೀಟಿಂಗ್ ಮಾಡಿ ಅವರು ಸೈನ್ ಮಾಡಿಕೊಟ್ಟು ಒಂದು ಕೊಟ್ಟರೆ ಆ ಮನೆಗಳು ಏತಕ್ಕ ಆಯ್ತೀವು, ಆದರೆ ಮಾಡಲಿಲ್ಲ ಅಂತ ಅದು ಡೈರೆಕ್ಟ್ CEO ಮತ್ತು DCನೇ ಹೇಳಿದ್ದು ನಾವು ನೋಡಿದೆವು। ಅದಕ್ಕೆ ಇವತ್ತೆಲ್ಲ ಬಡವರಿಗೆ, ಎಲ್ಲ ಬಡತನ ರೇಖೆಗಿಂತ ಕೆಳಗಿದ್ದಂಥ ಜನಗಳಿಗೆ ಆ ಮನೆಗಳು ಕೊಡಬೇಕಾಗಿತ್ತು। ಅಂಬೇಡ್ಕರ್ ಯೋಜನೆ ಇರ್ಬೋದು, ಬಸವ ಯೋಜನೆ, ವಸತಿ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಇರ್ಬೋದು, ಈ ಮನೆಗಳು ಬಂದಂಥವು ಇವೆಲ್ಲವೂ ಕೂಡ ಇವತ್ತು 2000 ಮನೆ ನಮ್ಮಿಂದ ಹೋಗಿದೆ। ಅದು 2000 ಮನೆ ಹೋಗ್ಯಾವ, ನಮ್ಮ MLA ಅವ್ರು ಹೇಳ್ತಾರೆ ಎತ್ತು ಹೋಗಿಲ್ಲ ಅವು ಇನ್ನೂ ಇಲ್ಲೇ ಅವ, ಈಗ ನಾನು ತರ್ಸ್ಕೊಂಡು ಕುಂತೀನಿ ಪುಸ್ತಕ ಅಂತ। ಆ ಪುಸ್ತಕ ಏನು ಮಾಡೋದು ನಾವು? ಬುಕ್ಕಿನಲ್ಲಿ ಏನದ ಅಂತೇಳಿ ಯಾರಿಗೆ ಗೊತ್ತು? ಅದು 2600 ಜನ ನಮ್ಮ ಬೀದರ್ ನಗರಸಭೆ ಅರ್ಜಿ ಹಾಕಿಂದದು, ಆ ಅರ್ಜಿದು ಒಂದು ಬುಕ್ ಮಾಡ್ಯಾರ। ಆ ಬುಕ್ ಹಿಡ್ಕೊಂಡು ಇವತ್ತು ಪ್ರೆಸ್ ಮುಂದೆ ಜನ ಮುಂದೆ ಹೇಳ್ತಾರೆ, ಯಾವಾಗ ಭೀ ಯಾವುದೇ ಯೋಜನೆ ನಮಗೆ ಬಂತು ಅದು ನಾವು ಸದುಪಯೋಗ ಪಡಲಿಲ್ಲ ಅಂದ್ರೆ ಇವರಿಗೆ ಈ ನಗರದಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ಇವ್ರಿಗೆ ಬೇಕಾಗಿಲ್ಲ,
ಇಷ್ಟಕ್ಕೆ ಮುಗೀತು ಅಂತ ಈಗ ನಮಗೆ ಮುಂದೆ ಬರೋಂಥ ಯಾವುದೇ ಸ್ಕೀಮ್ಸ್ ಹೌಸಸ್ ಸ್ಕೀಮು ಬರೋಂಗಿಲ್ಲ. ಎಲ್ಲಕ್ಕಿಂತ ದೊಡ್ಡ ತಪ್ಪು ಅದು ಆಗ್ಯದ ನಮಗೆ. ಆದ್ರೆ ನಾನು ತರ್ತೀನಿ ಮತ್ತೆ ತರ್ತೀನಿ ನೀವು ಗೆದ್ದಂತ ಏನು ಗ್ಯಾರಂಟಿ ಅದ? ನೀವು ಗೆದಿಬೇಕಿಲ್ಲ, ನಾ ತರ್ತೀನಿ ಅಂತೀನಿ, ನೀವು ಗೆದ್ದಿರ ತರಬೇಕಿಲ್ಲ, ಇದ್ದಿಂದೇ ಸಭೆ ಮಾಡಲಿಲ್ಲ. ಬೀದರ್ನಲ್ಲಿ ನೀವು 3 ಪೈಕಿ MLA ಅಂತ ಹೇಳಿದ್ರಿ. ಬೀದರ್ನಲ್ಲಿ ಏನು ಇವತ್ತು ನಾವು ಬಡವರು ಎಲ್ಲ ಸಮಾಜ ಜನರು ಜಮೀನನ್ನು ಉಳುವು ಮಾಡ್ಕೊತಾ ಬಂದಾರ. ಅವ್ರಿಗೆ ಸಿಫಾಮ್ ಕೊಡಬೇಕಾಗಿತ್ತು, ಅವ್ರಿಗೆ ಗ್ರ್ಯಾಂಟ್ ಮಾಡಿ ಮಂಜೂರು ಮಾಡಬೇಕಾಗಿತ್ತು. ಸುಮಾರು 12-13 ವರ್ಷದಿಂದ ನೀವು ಶಾಸಕರಾಗಿ ಒಂದಾದರೂ ಒಬ್ಬರಿಗೆ ಒಂದು ಸಿಫಾಮ್ ಮಂಜೂರಿ ಮಾಡಿದ ಇತಿಹಾಸ ಇದೆಯಾ? ಎಲ್ಲೂ ಇಲ್ಲ. ಬರೀ ಶೂ ಪುಟಪ್ ಮಾಡೋದು. ಅವ್ರಿಗೆ ಬೇಕಂತ ಜಮೀನುಗಳು ಅವ್ರಿಗೆ ಯಾರಿಗೆ ಬೇಕು ಅವರು ದಲ್ಲಾಲಿ ಬ್ರೋಕರ್ ಮಾಡೋಂಥವ್ರು ಏನಿದ್ರು ಅಂಥ ಒಂದು 2-3 ಮೀಟಿಂಗ್ ಮಾಡಿ ಅವರಿಗೆ ಮಾಡ್ಕೊಂಡ್ರೆ, ಆದರೆ ಸಾಮಾನ್ಯ ಜನರಿಗೆ ಯಾರಿಗೂ ಅವರು ಮಾಡಲೇ ಇಲ್ಲ. ಅದಕ್ಕಾಗಿ ಇಂಥ ಒಂದು ಶಾಸಕರ ಧೋರಣೆ ಖಂಡಿಸಿ ನಾವು ಪ್ರಗತಿಪರ ಎಲ್ಲ ಚಿಂತಕರು ಒಂದು ಸಮಾನ ಮನಸ್ಕರ ಉಳ್ಳಂಗಾಗಿ ಒಂದು ಇವರು ಮಾಡಿದಂಥ ಕಾರ್ಯಗಳು ಏನಿವೆ ಜನರಿಗೆ ತಲುಪಿಸ್ಬೇಕು, ಜನರಿಗೆ ಗುರುತಿಸ್ಬೇಕು ಎಂಬ ವಿಚಾರದಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದೆವು. ಈ ಪತ್ರಿಕಾಗೋಷ್ಠಿ ಇನ್ನೊಂದು ಏನಂದ್ರೆ, ಸುಮಾರು 2016ನಲ್ಲಿ ಬೀದರ್ ನಗರದಲ್ಲಿ ಸ್ವಲ್ಪ ನೀರಿಂದು ತೊಂದರೆ ಇತ್ತು, ಕುಡಿಯುವ ನೀರಿಂದು. ಆ ಕುಡಿಯೋ ನೀರಿನ ತೊಂದರೆ ಆದಾಗ ತಮ್ಮದೇ ಕಟೌಟ್ಗಳು ಫೋಟೋಗಳು ಹಾಕೊಂಡು ಟ್ಯಾಂಕರ್ ಮುಖಾಂತರ ನೀರು ಸರಬರಾಜು ಮಾಡಿದೆ ಅಂತಂದರು. ಅದು ಸಂತೋಷದ, ಯಾರಿಗೆ ಆ ಟೈಮಿಗೆ ನೀರು ಇದ್ದಿಲ್ಲ, ಕುಡಿದ್ರೆ ಭಾಳ ಸಂತೋಷ, ಅವ್ರಿಗೆ ನಾವು ಧನ್ಯವಾದ ಹೇಳ್ತೇವೆ. ಅವಾಗ ಹೇಳಿದೆವು. ಆದ್ರೆ ಅಸಲಿಯತ್ ಏನದ ನಮಗೆ ಈಗ ಹಿಂದ್ಗಡೆ ಗೊತ್ತಾಗ್ಯದು. ಆ ಟ್ಯಾಂಕರ್ ಮುಖಾಂತರ ನೀರು ಕುಡಿಸೇವು ಅಂಥೇಳಿ ನಗರಸಭೆಯಿಂದ 5 ಕೋಟಿ ಸಮೀಪ ದುಡ್ಡು. ಅದು ಯಾವ ದುಡ್ಡು ಅಂದರೆ SC STಗಳ ಏಳಿಗೆಗಾಗಿ ಖರ್ಚು ಮಾಡುವಂಥ ದುಡ್ಡು. ಆ ದುಡ್ಡನ್ನು ಅವರು ಅಧಿಕಾರ ಚಲಾಯಿಸಿ ಅವ್ರ ಮೇಲೆ ಪ್ರೆಷರ್ ಹಾಕಿ ಅವ್ರು ಏನು ಮಾಡಿಕೊಂಡ್ರೋ ಏನೋ ಅಧಿಕಾರಿ ಇವರು ಶಾಮೀಲಾಗಿ ಆ ದುಡ್ಡನ್ನು ಹೊಡೆದಾರೆ ಇವರು. ಆ ದುಡ್ಡು ಎಬ್ಸ್ಬೇಕಾದ್ರೂ ಭೀ ಏನಂದ್ರೆ ಟ್ಯಾಂಕರ್ಗಳು ನಂಬರ್ ಬರ್ದಾರೆ. ಅಲ್ಲಿ ಮುನ್ಸಿಪಾಲ್ಟಿ ನಗರಸಭೆ ಕೊಟ್ಟರದು, ಅದು ನಾವು ಲಿಸ್ಟ್ ಇದೆ ನಮ್ಮ ಹತ್ರ. ಅದ್ರ ಮೇಲೆ ನಂಬರ್ ಕೊಟ್ಟಾರ. ಈ ನಂಬರ್ ಮೇಲೆ ನಂಬರ್ ಏನವ ಎಲ್ಲ ವೆಹಿಕಲ್ಗಳು ಆಂಧ್ರದಲ್ಲಿ, ಹೈದ್ರಾಬಾದಲ್ಲಿದೆ, ಅವು ಆಟೋ ಇದೆ, ಟ್ರ್ಯಾಕ್ಟರ್ ಇದೆ, ಮಾರುತಿ ಕಾರ್ ಇದೆ. ಇವು ಅಲ್ಲಿಂದು RTOಲಿಂದ ಸರ್ಟಿಫೈಡ್ ಕಾಪಿ ಇದೆ. ನಗರಸಭೆಗೆ ಕೊಟ್ಟಿಂದ ಅವರು ಏಜೆನ್ಸಿಗಳು ಹೆಸರು ಇದೆ. ಅದ್ರಾಗ ಈ ಏಜೆನ್ಸಿ ಏನೇನು ಮಾಡಿದ್ದಾರೆ, ಅವರು ನಂಬರ್ ಕೊಟ್ಟಿದ್ದಾರೆ, ಗಾಡಿಗಳ ನಂಬರ್, ವೆಹಿಕಲ್ ನಂಬರ್, ನಾವು ಟ್ಯಾಂಕರ್ ನಂಬರ್ ಅಂತ. ಆದರೂ ಟ್ಯಾಂಕರ್ ನಂಬರ್ ಎಲ್ಲವು ಮಾರುತಿ ಕಾರ್ ಅದ, ಆಟೋ ಅದ, ಟ್ರ್ಯಾಕ್ಟರ್ ಅದ. ಅದ್ರಾಗ ಲಾರಿ ಟ್ಯಾಂಕರ್ ಒಂದೂ ಇಲ್ಲ. ಹೇಳ್ಬೇಕಾದ್ರೆ ಒಂದಾರು ಅದ್ರಾಗ ಟ್ಯಾಂಕರ್ ಇಲ್ಲ. ಅದಕ್ಕೆ ಈ ರೀತಿ SC STಯ ದುಡ್ಡು ಅವರು ಕೊಳ್ಳೆ ಹೊಡೆದ್ರೆ ಇವ್ರ ಮೇಲೆ SC ST ದೌರ್ಜನ್ಯ ಕಾಯ್ದೆ ಅಡಿ ಕೂಡಲೇ ಜಿಲ್ಲಾ ಆಡಳಿತ ಅವ್ರು ಯಾರು ಯಾಕಿರಲಿ ಅವ್ರ ಮೇಲೆ ಕೇಸ್ ಹಾಕಬೇಕಂತ ನಾವು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೆವು. ಅದೇ ರೀತಿ ಏನು 16 ಸಾಲಿಗೆ ಅಂಬೇಡ್ಕರ್ ಭವನಗಳು ನಗರೋತ್ಥಾನದಲ್ಲಿ ಫೇಸ್ 3ದಾಗ 4 ಅಂಬೇಡ್ಕರ್ ಭವನ, ಅದು 4 ಅಂಬೇಡ್ಕರ್ ಭವನ ಅದು ನಾವು ಕ್ರಾಂತಿ ಸೂರ್ಯ ನಾಟಕ ಮಾಡುವ ಸಮಯದಲ್ಲಿ ಆ ಸಂದರ್ಭಕ್ಕೆ ನಮ್ಮ ಮಹೇಶ್ ಗ್ವಾರ್ನಾಳು ಆ್ಯಂಡ್ ಅವ್ರ ಕಂಪನಿ, ಅದರ ಕೆಲವೊಂದು ಕಾಂಗ್ರೆಸ್ ಯುವಕರು ಕಾರ್ಯಕರ್ತರಿದ್ದರು. ಅವರೆಲ್ಲ ನೀವು ಗೆಸ್ಟಾಗಿ ಬರಬೇಕಂತ ಅವ್ರ ಮನೆಗೆ ಹೋದಾಗ ಅವರಿಗೆ ನಿಂದಿಸಿ ಮಾತಾಡಿ ಆಡಿದಾಗ ಅದು ನಮಗೆ ಸ್ವಲ್ಪ ಎಮೋಷ್ನಲ್ ಆಗಿ ನಾವು ಅವತ್ತಿನ ದಿವಸ ಇವ್ರು ಯಾರೂ ಊಟ ಹಾಕಬೇಡ್ರಿ, ಯಾಕಂದ್ರೆ ನಾವು ಅವ್ರ ಮನೆ ತನಕ ಹೋದಾಗ ಒಬ್ಬ ಶಾಸಕರಾಗಿ ನಮಗೆ ರೆಸ್ಪೆಕ್ಟ್ ಕೊಡಲಾರ್ದಂಗೆ ಮಾತಾಡಿದ್ದಾರೆ. ಆ ವಿಚಾರಗಳನ್ನು ನಾವು ನಮಗೆ ಬಾಬಾ ಸಾಹೇಬಂದ ಒಂದು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ, ಬಾಬಾ ಸಾಹೇಬ್ ವಿಚಾರ ತಿಳ್ಕೊಂಡು ಬಂದೆವು. ನಮಗೆಲ್ಲಕ್ಕಿಂತ ಹೆಚ್ಚು ಸ್ವಾಭಿಮಾನದ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವು ಅದು ಖಂಡಿಸಲೇಬೇಕು. ಆ ಹಿನ್ನೆಲೆಯಲ್ಲಿ ನಾವು ಆಗುತ್ತಾ ಇವ್ರು ಏನೇನು ಮಾಡ್ರಿ ಎಂಬ ಇತಿಹಾಸ ಗೊತ್ತಾಯ್ತು ನಮಗೆ. ಅದಕ್ಕೆ ನಾವು ಎಲ್ಲೂ ಅಂಬೇಡ್ಕರ್ ಭವನ ಮಾಡೇ ಇಲ್ಲಿವ, ನಮ್ಗೆ ಶೆಡ್ಕಾಸ್ಟ್ ಏರಿದಾಗ ದುರಸ್ತಿ ಕೆಲಸ ಮಾಡಲಿಲ್ಲ, ಸ್ಲಮ್ಮಾಗೆ ಉಳಿದವು. ಗೊತ್ತಾ ಯಾವ ಸ್ಲಮ್ಮು ಡೆವಲಪ್ ಆಗಿಲ್ಲ. ಇವತ್ತು ಸರ್ಕಾರದ ಜಮೀನುಗಳು ಎಲ್ಲಿದ್ದರು, ಒಂದು ಒಯ್ದು ಮನೆ ಕೊಡಲಿ ಅಂತ ಕೆಲಸ ಆಗಲಿಲ್ಲ. ಎಲ್ಲ ಓವರಾಲ್ ನೋಡೋದಕ್ಕಾದ್ರೆ ಬೀದರ್ ಜಿಲ್ಲೆ ಎಲ್ಲಕ್ಕಿಂತ ಹಿಂದುಳಿದ ಕಾರಣ ಗೊತ್ತಾ ಇಲ್ಲಿಂದ ಶಾಸಕರು, ಇಲ್ಲಿಂದ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ಗಳು ಇವೆಲ್ಲವೂ ಕೂಡ ಇದ್ದರೆ ಹೆಚ್ಚಿನ ನಾವು ಮುತುವರ್ಜಿ ವಹಿಸಿ ಇವತ್ತು ನಾವು MLA ಈ ಕಾಂಗ್ರೆಸ್ ಪಾರ್ಟಿಗೆ ಬರಲಿಕ್ಕಿಂತ ಮುಂಚೆ ಇವನ್ ಲೀಡರ್ ಆಗಬೇಕಾದ್ರೆ
ರಹೀಮ್ ಖಾನ್ ಅವರು ನಮ್ಮ ಬಹುಜನ ಸಮಾಜ ಪಕ್ಷದಿಂದ ಟಿಕೆಟ್ ತೊಗೊಂಡು ಬಂದಾಗ ಅವರಿಗೆ ನಮ್ಮ ಬಹುಜನ ಸಮಾಜದ ಒಂದು ಅಂಬೇಡ್ಕರ್ ಅವರ ನೀಳ ಝಂಡ ಹಾಗೂ ಶಂಬಲಿಕ ಆಗಿದ್ದಂಥ ಒಂದು ಆನೆ ಚಿಹ್ನ, ಅದು ನಮ್ಮ ಒಂದು ಚಿಹ್ನ ಅಂತ ಹೇಳಿ ಆ ಸಮಯಕ್ಕೆ ನಾವೆಲ್ಲರೂ ಅವನಿಗೆ ಬೆಂಬಲ ನಿಂತು ಕೆಲಸ ಮಾಡಿದೆವು. ಆ ಓಟೇ ನಮಗೆ ಹೆಚ್ಚಿಗೆ ತೊಗೊಂಡಿರು. ಆ ಹೆಚ್ಚಿನ ಓಟ್ ತೊಗೊಂಡಾಗೆ ಬೈ ಎಲೆಕ್ಷನ್ ಇದ್ದಾಗ ಇವರಿಗೆ ಕಾಂಗ್ರೆಸ್ದವರು ಗೊತ್ತಾ ಹಿಡ್ಕೊಂಡ್ರು, ಇಲ್ಲಿ ಓಟ್ ಹೆಚ್ಚಿಗೆ ತೊಗೊಂಡವನ ಇವನ ಅಂತಂತೇಳಿ. ಅದಕ್ಕೆ ಈ ಮನುಷ್ಯ ಕಾಂಗ್ರೆಸ್ದಾಗ ಹೋಗಿ ಒಂದು ನಾವು BSP ಇಲ್ಲಿಂದ ಓಟ್ ತೊಗೊಂಡು ನಮ್ಮ ಓಟ್ಗೂ ತೊಗೊಂಡು ಲೀಡರ್ ಆದ, ಅದು ನಾವು ಮೊದಲನೇ ಧೋಖ ಕೊಟ್ಟರು. ಎರಡನೇದು MLA ಆದಾಗ ಏನೋ ಇರಲಪ್ಪ ನಮ್ಮ ಕಮ್ಯುನಲ್ ಫೋರ್ಸು BJP ಬರಬಾರ್ದು, ಇಲ್ಲಿ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿ ಬರೋದು ಯಾಕಾದ್ರೆ ಅಂತ ಹೇಳಿ ಒಂದು ದಲಿತ ಬ್ಯಾಕ್ವರ್ಡ್ ಮೈನಾರಿಟಿ ಕಾನ್ಸೆಪ್ಟ್ ಇದ್ದಂಥ ಎಲ್ಲ ಒಂದು ಪ್ರಗತಿಪರ ಎಲ್ಲರೂ ಸಮಾನ ಮನಸ್ಕರುಗಳರೆಲ್ಲರೂ ಇವನು ಪರವಾಗಿ ಕೆಲಸ ಮಾಡಿ ಗೆಲ್ಲಿಸಿದ್ರು. ಆದರೆ ಇವತ್ತಿಗೆ ಭೀ ಎಕ್ಸ್ಟೆನ್ಷನ್ ಏರಿಯಾಗಳು ನೋಡಿ ನೀವು, ಎಕ್ಸ್ಟೆನ್ಷನ್ ಏರಿಯಾ ಎಲ್ಲೈತವ 35-45 ಲಕ್ಷ ರೂಪಾಯಿ ಪ್ಲಾಟ್ಗಳು ತೊಗೊಳತ್ತಾರ. ಅವ್ರ ಪ್ಲಾಟ್ಗಳು ದಂಧೆ ಮಾಡ್ರಿ ಅವರು, ಇವರೆಲ್ಲ ಪಾರ್ಟ್ನರ್ಸ್ಗಳು. ಆ ಏರಿಯಾದಾಗ ರೋಡ್ ನೋಡಿರಿ, ಇವತ್ತೆಲ್ಲವೂ CC ರೋಡು, ಬೋರ್ವೆಲ್ಸು, ಗಾರ್ಡನ್ಸು ನೋಡು. ನಮ್ಮ ಏರಿಯಾಗಳು ಎಲ್ಲೆಲ್ಲವ ಶೆಲ್ಕಾಸ್ಟ್ ಏರಿಯಾ, ಬ್ಯಾಕ್ವರ್ಡ್ಸ್ ಏರಿಯಾ, ಮೈನಾರಿಟಿ ಏರಿಯಾ, ಒಂದರ ಗಾರ್ಡನ್ ಅದಲ್ಲ ನೋಡ್ರಿ, ಒಂದು ಗಾರ್ಡನ್ ಇಲ್ಲ. ಫಸ್ಟ್ 3 ಫೇಸ್ದಾಗ ನಾವು ಅಂಬೇಡ್ಕರ್ ಭವನ ಮಾಡಿದೆವು 4 ಅಂತ ನಾವು ಕ್ರಾಂತಿ ಸೂರ್ಯದಾಗ ಏನು ಹೇಳಿದೆವು. ಆ ನಂತರ ಕೆಲವೊಂದು ಅವ್ರವ್ರ ಪಕ್ಷದ ಕಾರ್ಯಕರ್ತರು, ಸಂಘಟಕರು ನಾವೇ ಹೇಳೋ ಮಾತುಗಳು ಸುಳ್ಳು, ಅವರು ಅಂಬೇಡ್ಕರ ಭವನಗಳು ಭಾಳಷ್ಟು ಮಾಡ್ರಿ ಅಂದರು. ಎಲ್ಲವ ಮಾಡಂದಾಗ ಅವ್ರು ಹೇಳಿದ್ರು 10 ಮಾಡಿದೆವು, 10 ಎಲ್ಲವ ಆ ಲಿಸ್ಟ್ ನಮ್ಮೊಂದು ಗೊತ್ತಿಗೆ ಬಂದಿಲ್ಲ. ನಮ್ಮ ಹತ್ರ ಲಿಸ್ಟ್ ಅದ ಕೊಡ್ತೇವೆ ಅವ್ರಿಗೆ. ಇವತ್ತು 4 ಏನು ಮಾಡಿದ್ರು, 4ರ ಒಂದೇ ಕೆಲಸ ಸ್ಟಾರ್ಟ್ ಇದೆ, 3 ಕೆಲಸ ಎಲ್ಲೂ ಸ್ಟಾರ್ಟ್ ಇಲ್ಲ. ಒಂದು ಇನ್ನೊಂದು ಅವರು ಶಾಸಕೇ ಇದ್ದಿಲ್ಲ. ನಾವು ಚಲವಾದಿ ಮಹಾಸಭಾಗೆ 5 ಕೋಟಿ ಕೊಟ್ಟಿದ್ರು, ಅವಾಗ ಇವ್ರು ಶಾಸಕಿಲ್ಲಿದ್ದರು ಚಲವಾದಿ ಮಹಾಸಭೆ ಇದ್ದಾಗ. ಆಯ್ತು, ಚಲವಾದಿ ಮಹಾಸಭಾದವ್ರನ್ನೂ ಬಾಯಿ ಮುಚ್ಕೊಂಡು ಕುಂತಾರೆ, ಅವರು ಖಂಡಿಸಬೇಕು. ಅದು ಕೊಟ್ಟಿದ್ದು ಕೆ ಶಿವರಾಮ್ ಅಂತ ನಮ್ಮದೊಬ್ಬರು IAS ಆಫೀಸರ್ ಇದ್ದರು. ಅವರ ಹೋರಾಟದ ಮುಖಾಂತರ ಅದು ನಮ್ಗೆ 2 ಎಕರೆ ಜಮೀನು ಸಿಗುತ್ತು ಚಲವಾದಿ ಮಹಾಸಭಾ. ಆ ಧರ್ಮಸಿಂಗ್ ಸಾಹೇಬರು ಆಗ ಅದಕ್ಕೆ ಮುತುರ್ಜಿ ವಹಿಸಿ ಸರ್ಕಾರದಿಂದ ದುಡ್ಡು ಇಸ್ಕೊಟ್ರು. ಅದು ಇವ್ರದ್ದು ಎಂದೂ ದುಡ್ಡು ಅದಕ್ಕೆ ಬಂದಿಲ್ಲ. ಆದ್ರೆ ನಾವು 5 ಕೋಟಿ ದುಡ್ಡು ಕೊಟ್ಟಿವಿ ಅಂತ ಈ ರೀತಿ ಸುಳ್ಳು ಮಾಹಿತಿ ಸಮಾಜದಾಗ ಇವರು ಸೃಷ್ಟಿಸಿದ್ದಾರೆ. ಅದಕ್ಕೆ ನಾವು ಇವ್ರಿಗೆ ಅಷ್ಟೇನು ಈಸಿ ಬಿಡಂಗಿಲ್ಲ. ನಮ್ಮದು ಮುಂದೆ ಬರೋಂಥ ದಿನಗಳ ಕರಪತ್ರ ನಾವು ತರೋದ ಮುಖಾಂತರ ಇವ್ರು ಮಾಡಿದಂಥ ಕೆಲಸಗಳು ಆಯಿತು. ಫೇಸ್ 1, 2 ಇದು ಫೇಸ್ 3 ಆಯಿತು, 4 ಭವನಗಳು. ಫೇಸ್ 1, 2 ಇಲ್ಲದ ನಗರೋತ್ಥಾನ ಬಂದಂಥ ದುಡ್ಡು ಫೇಸ್ 1, 2 ಎತ್ತೋಯ್ತು. ಅದ್ರಾಗೆ ಸಿಕ್ಕಿರಿ ಅದ್ರೂ ನಮಗೆ ಹೇಳ್ರಿ. ಮತ್ತು ಇಲ್ಲೇ ಪಕ್ಕದಾಗೆ ಅಂಬೇಡ್ಕರ್ ಭವನ ತಾವು ದಯಮಾಡಿ ನೋಡ್ಬೋದು, ಒಂದು ಕೆಲಸ ಇಲ್ಲ. ಆಯಿತು, ಅಂಬೇಡ್ಕರ್ ಕಾಲೋನಿಯಲ್ಲಿ ಸುಮಾರು 10-15 ವರ್ಷ ಅವ್ರ ಬಾಯಿಲಿಂದ ಅಂದ್ರೆ ನಾ ಬಹುದೇವ್ರು 5 ವರ್ಷದಿಂದ 15 ರೋಡು ನಾ ಮಾಡಲ ಈಗ ಬಂದು ಮಾಡಿದೆ ಅಂತ. ಅದ್ರ ದಾಟಿದ ದಯಮಾಡಿ ನಮ್ಮದು ರಿಕ್ವೆಸ್ಟ್ ಅದ ಪ್ರೆಸ್ದವ್ರಿಗೆ, ನಾವೇನು ಹೇಳ್ತೇವೆ ಮೊದಲು ಸ್ವಲ್ಪ ಬೀದರ್ ಅದನ್ನ ಇಲ್ಲ ಅಂತೀರಿ ನೀವು. ಹಾರೇಗೇರಿ ಅಂತದಲ್ಲಿ ಗುರುಪದಪ್ಪ ಹಾಸ್ಪಿಟಲ್ ಸ್ವಲ್ಪ ಮುಂದೆ ಹೋಗ್ತಿಲ್ಲ, ಅದು ನಮ್ಮದು ಕಾಲೇಜ್ ಅದ, ಮಹೇಶ್ ಕಾಲೇಜ್ ತನಕ ರೋಡ್ ಅದ. ಮಹೇಶ್ ಕಾಲೇಜಿಂದ ಅಲ್ಲಿ ಶೆಡ್ಕಾಸ್ಟ್ ಗಲ್ಲಿ ಅದ, ಹಾರೇಗೇರಿಗೆ ಹೋಗ್ತೇವೆ ನಾವು. ಎಲ್ಲಿದ್ದೆವು ಅದಕ್ಕೆ ರಾತ್ರಿ ಲೈಟ್ ಇಲ್ಲ. ಆ ರೋಡಿಗೆ ಗೊತ್ತಿಲ್ಲ, ಕಚ್ಚಾ ರೋಡ್ ಇದೆ, ಕಾಲ್ನಡಿಗೆ ಹಾದಿದ್ದಂಗೆ ಅದ. ನಾವು ರಾತ್ರಿಯಲ್ಲಿ ನಮ್ಮ ಹೆಣ್ಮಕ್ಳು ಯಾರು ಹೋಗ್ಬೇಕಾದ್ರೆ ಗೊತ್ತಾ ಭಯ ಅದಲ್ಲಿ. ಇಂಥ MLA ಕಟ್ಕೊಂಡು ನಾವು ಏನು ಮಾಡ್ಬೇಕು ಇಲ್ಲಿ? ಅದಕ್ಕೆ ನಂಬಲ್ಲಿ ಕೆಲವೊಂದು ಬಾಲ ಬಡುಕರು ಇವರು ತಮ್ಮ ಸ್ವಾರ್ಥಕ್ಕಾಗಿ ಅವ್ರ ಪರವಾಗಿ ಹೇಳ್ತಾ ಇದ್ದಾರೆ. ಅದ್ರ ನಿಜ ಸ್ಥಿತಿ ಅವ್ರು ಯಾರು ಹಾರಿಗೆರ್ಲಿಂದ ವಿನೋದ್ ಅಪ್ಪಿಯಲ್ಲ, ಅವನು ನೋಡಿದ್ದು ಹಾದಿನೇ ತೋರ್ಸಣ್ಣ. ಅವನಿಗೆ ಹಾದಿ ಇಲ್ಲ, ಡಾಂಬರ್ ರೋಡ್ ಇಲ್ಲ, CC ರೋಡ್ ಇಲ್ಲ, ಕಚ್ಚಾ ರೋಡು, ಕೆಂಪು ಮಣ್ಣಿಂದ ಇನ್ನೂ ಧೂಳು ಹಾರ್ತದ. ಅದು ಇದ್ರೂ ಪರವಾಗಿಲ್ಲ. ರಾತ್ರಿ ಹೋಗ್ಬೇಕು ಹೆಂಗೆ, ಒಂದು ಲೈಟ್ ಇಲ್ಲ, ಕತ್ತಲದಾಗ ಹೋಗ್ಬೇಕು ನಾವು. ಅಲ್ಲಿ ಹೆಚ್ಚಿಗೆ ನಮ್ಮ CMCದಾಗ ಕೆಲಸ ಮಾಡ್ತಾರೆ ನಮ್ಮ ಸಿಸ್ಟರ್ಸು, ಗಾಂಧಿಗಂಜ್ನಾಗ ಅಡದ್ದಾಗ ಕೆಲಸ ಮಾಡ್ತಾರೆ, ನೈಟ್ ಹೋಗಬೇಕು. ಆಯಿತು, ಮುನ್ಸಿಪಾಲ್ಟಿಗೆಲ್ಲ ನಸ್ಕಿನ 5 ಗಂಟೆ 4 ಗಂಟೆಗೆ ಎದ್ದು ಬರಬೇಕು ಅವರು ಹೆಣ್ಮಕ್ಕಳು. ಆದರೂ ಇವತ್ತು ಭೀ ಲೈಟ್ ಇಲ್ಲ ಅಲ್ಲಿ. ಅದು ಇದ್ರ ಬಗ್ಗೆದಾಗ ಮಾತಾಡೋದು ಚಕ್ಕರ್ ಎಬ್ಸಲ್ರಲ್ಲಿ ನೋಡು. ನಾವೇನಾರ ಅಂದ್ರೆ ಅದು ಕಾಂಗ್ರೆಸ್ದು ದಲ್ಲಾಳುಗಳು ಇದ್ದಂಗೆ, ಏಜೆಂಟ್ ಇದ್ದಂಗೆ ಮಾತಾಡ್ತಾರೆ. ನಾವು ಏನು ಹೇಳ್ತಾ ಇದ್ದೇವೆ, ನಾವು ಎದಕ್ಕಂತ ಅಂತ ವಿಚಾರ ಮಾಡಿ ಅವ್ರು ತಿಳ್ಕೋಬೇಕು. ಅದಕ್ಕೆ ನಾವು ಸುಮ್ಮನೆ ಈ ಎಲೆಕ್ಷನ್ ಬಂದವ ಅವ ಒಂದು ಕೆಲಸ ಕೊಟ್ಟಾನಂತಂದು ಅವ್ನ ಪರವಾಗಿ ಮಾತಾಡೋದು ಬಿಟ್ಟು ಸಮಾಜ ಹಿತಕ್ಕಾಗಿ ಮಾತಾಡಬೇಕಂತಂದ ಎಲ್ಲ ಆ ಕಾಂಗ್ರೆಸ್ ಪಾರ್ಟಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ನನಗೆ ವಿನಂತಿ ಅದ. ಸಮಾಜಕ್ಕೆ ಏನು ಉಪಯುಕ್ತ ಅದ, ಏನು ಅದ ಚರ್ಚೆ ಆಗಲಿ ಬರಲಿ. ಆದರೆ ಸುಳ್ಳೆ ಯಾರು ಹೇಳ್ತಾರೆ ಅಂತಂದು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಏಜೆಂಟಾಗಿ ಕೆಲಸ ಮಾಡಿರಿ. ಸಮಾಜಕ್ಕೆ ಹಿತಕ್ಕಾಗಿ ಏನು ಫಾಯ್ದಾ ಅದ, ಏನು ನುಕ್ಸಾನ ಚರ್ಚೆ ಆಗಿದ್ರು ಬರಲಿ, ನಾವು ಸಿದ್ಧನೇ ಇದ್ದೇವೆ. ಅದು ಸುಮ್ಮನೆ ಪೇಪರ್ದಾಗ ಮತ್ತು TVದಾಗ ಕಾಂಗ್ರೆಸ್ ರಹೀಮ್ ಖಾನ್ ಹಂಗನ ಹೆಂಗನ ಅಂತ. ರಹೀಮ್ ಖಾನ್ ವೈಯಕ್ತಿಕ ನಮಗೇನು ಫ್ರೆಂಡ್ ಬಿ ಇಲ್ಲ, ನಮ್ಮ ದುಶ್ಮನ್ ಬಿ ಇಲ್ಲ.
ಆದರೆ ನಾವು ಸಮಾಜಕ್ಕೆ ಒಳ್ಳೆಯದೇನು ಕೆಟ್ಟದೆಂಬ ವಿಚಾರದಾಗ ನಾವು ಮಾತಾಡಿದೆವು. ಅದಕ್ಕೆ ದಯಮಾಡಿ ಬರೋಂಥ ದಿನಗಳಲ್ಲಿ ನಾವು ಇನ್ನೂ ಭಾಳಷ್ಟು ವಿಚಾರವ ಅವು ಹಂಚ್ಕೋತೇವೆ. ಅದಕ್ಕೆ ಇಲ್ಲಿದ್ದಂಥ ಎಲ್ಲರೂ ನಮ್ಮ ಗೆಳೆಯರು ಅದ್ರ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ರೆ ಅದಕ್ಕೆ ನಮ್ಮ ಸರ್ಫರಾಜ್ ಹಾಸ್ಮಿ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. हम बताना चाह रहे हैं कि ये कह रहे हैं कि सडनली 2 महीनों से कि ये डेवलपमेंट कर रहे हैं. डेवलपमेंट सिर्फ रोडों को बनाना डेवलपमेंट नहीं होता, और सिर्फ इलेक्शन से 2 महीने पहले रोड का कंस्ट्रक्शन करना. और रोडों को कंस्ट्रक्शन इसलिए करें, रोडों को बनाया इसलिए जा रहा है ताकि वो करप्शन ले सकें, ताकि परसेंटेज लेके. और हमारे पास इस बात का प्रूफ है कि वो 40% से ज़्यादा इस चीज़ के पीछे परसेंटेज ले रहे हैं. और डेवलपमेंट किसको कहते हैं? जब 94 से 99 तक MLA थे, तो जब बिदरी कॉलोनी बिदरी वर्कर्स के लिए जो कॉलोनी बनाई गई वो 55 हाउसेस की कॉलोनी थी, 55 घरों की कॉलोनी. इन्होंने एक कॉलोनी बनाई आज तक. और इसके बाद TBT कॉलोनी जो शाहपुर गेट पे है, वो भी 55 से ज़्यादा घरों की कॉलोनी है. इन्होंने नहीं बनाया आज तक कोई कॉलोनी. हम्माल कॉलोनी जो 100 के करीब घर हैं, वो इन्होंने आज तक कोई कॉलोनी नहीं बनाया. SM कृष्णा कॉलोनी जो धमसापुर में है, 900 घरों की कॉलोनी है. ये बता दें कि इन्होंने 9 घर की कोई कॉलोनी बनाई है. और उसके बाद जो है हाशमी कॉलोनी हो, फिर इसके बाद यहाँ पर ऑटो नगर में जाके हाई मस्त एक लाइट लगाकर, वो भी चाइना की वेजिटेबल मार्केट में लाइट लगाकर ये कह रहे हैं कि इन्होंने लाया. जबकि जिस वक्त ऑटो नगर आया, वेजिटेबल मार्केट आया, इस वक्त ये MLA तो छोड़िए, ये कहीं पॉलिटिक्स के कहीं गलियारों में भी नहीं दिखते थे, गलियों में भी. ऑटो नगर लाने वाले जुल्फ़िकार हाशमी थे, वेजिटेबल मार्केट लाने वाले जुल्फ़िकार हाशमी थे. यहाँ तक कि शादी महल जो अंडूरे में बना है वो MLA का पीरियड ख़त्म होने के बाद लाया गया. और हमेलापुर का शादी खाना हो, मरकुंदे का शादी खाना हो, ये कई फंक्शन हॉल हैं, कई अंबेडकर भवन है जो उस पीरियड में लाया. ये एक एग्जाम्पल बता दें कि इन्होंने लाया है क्या. और फिर टीचर्स का अपॉइंटमेंट हो, ये टीचर्स का अपॉइंटमेंट छोड़ दीजिए, आंगनवाड़ी टीचर्स का अपॉइंटमेंट छोड़ दीजिए. एक टेम्पररी डेली वेजेस पे भी किसी का एक एम्प्लॉय का अगर ये रखे बोल के बता दीजिए, हम लोग पॉलिटिक्स छोड़ने तैयार हैं. और उसके बाद किसी हॉल या किसी कम्युनिटी हॉल को, स्पेशली माइनॉरिटी में, मुस्लिम्स में कोई कम्युनिटी हॉल बनाना तो छोड़ दीजिए. जो कम्युनिटी हॉल 94-95 में बनाया गया था उर्दू हॉल के नाम से, उसको आज तक पेंट करने के लिए बजट नहीं ला सके. कुछ बोले. और मौलाना आज़ाद के नाम से एक रिसर्च सेंटर बनाया गया था जो मैलूर में इनाग्रेशन की गई थी. उसके बाद उसको शिफ्ट किया गया उर्दू हॉल सिद्दी तालीम में, फर्स्ट फ्लोर पर. उर्दू हॉल का किराया डिसाइड हुआ था, ना किराया दिया गया आज तक, 2-3 साल के ऊपर हो गया. ना एम्प्लॉयज़ को जिसको अपॉइंट किया गया था उनको सैलरी दी गई अब तक. और फिर MLA साहब को कई मरतबा अप्रोच हुए, उन्हें इनाग्रेशन तो कर दिए, लेकिन ना इसका बजट मालूम है, ना इसका सलूशन मालूम है इनको. और उर्दू स्कूल्स का, जितने उर्दू स्कूल 12 साल पहले थे, आज मोर देन 50% उर्दू स्कूल उठ चुके हैं यहाँ से. उर्दू टीचर्स का जो है ट्रांसफ़र 70-60 किलोमीटर दूर हो चुका है. तो इनके प्रॉब्लम्स को कौन बताए? सिर्फ ये आ रहा है मीडिया में आकर ये बताना है कि रोड बनाना है और रोड और नाली को ही डेवलपमेंट बताना है. तो रोड और नाली को डेवलपमेंट नहीं हो सकता. ये धोखा है बीदर के लोगों के साथ. और इनके खिलाफ जो लोग बोलते हैं उसको ये बोलते हैं कि BJP के एजेंट है, जबकि हकीकत में रियलिटी में BJP के एजेंट रहीम खान है. इन्होंने सिर्फ कांग्रेस के चिन्ह से इलेक्शन लड़ा है, पर इनका माइंडसेट, इनका काम, इनकी गुत्तेदारी, जितने भी काम हो रहे हैं वो BJP के करीबी लोगों से हो रहा है. और वार्ड नंबर 24 में BJP के कैंडिडेट के खिलाफ अपना कैंडिडेट नहीं उतारना, ये सबूत है ये BJP के एजेंट है. MLC इलेक्शन में इकबाल अहमद सरेडी के खिलाफ वोट देकर BJP के कैंडिडेट को देना, ये इस बात का सबूत है कि ये BJP के एजेंट है. और हमको BJP के एजेंट बोलने वाले रहीम खान को 1000 बार सोचना चाहिए कि हम बहुजन समाज के लोग हैं, हम मूल भारतीय लोग हैं. हम हिंदुस्तान के लिए, भारत के लिए, अपनी कम्युनिटी के लिए, अपनों के लिए हम पॉलिटिक्स करने वाले हैं. हम गुत्तेदारी कर परसेंटेज खाने के लिए पॉलिटिक्स करने लिए नहीं है. और ये BJP के सपोर्टर्स खुलेआम हैं. इन्होंने सिर्फ असेंबली में कांग्रेस के साइड में बैठने की कोशिश की है, पर ये हमेशा से BJP की तायद में रहे. जब 4% रिजर्वेशन के बारे में असेंबली में बात चल रही थी, इन्होंने असेंबली में मुंह नहीं खोला. जब हिजाब के मामले में बात चल रही थी तो इन्होंने असेंबली में मुंह नहीं खोला. जब KMDC का जो बजट था उसको 2000 करोड़ से माइनस करके पूरा ज़ीरो कर दिया गया, इन्होंने कभी अपना मुंह नहीं खोला. KMDC के हॉस्टल्स की हालत जाकर देखिए, करप्शन उरूज पे है. करप्शन कई हद से ज़्यादा करप्शन है वहाँ पर, लेकिन ये कभी विजिट नहीं करे, कभी मुंह नहीं खोले. ब्रिम्स हॉस्पिटल के अंदर 7 से ज़्यादा डायलिसिस के मशीन्स हैं, जहाँ पर वर्किंग कंडीशन में 4 हैं. ये डायलिसिस मशीन बढ़ाने के बजाय उसकी कंडीशन को नहीं देखा गया आज तक. और ये फिर ये बता रहे हैं कि ब्रिम्स हॉस्पिटल ही इन्हीं के देना है. तो ये झूठ है, झूठ का पुरिंदा है, इनकी सियासत झूठी है. इसको हम वक्त ब वक्त, टाइम टू टाइम पर्दाफाश करेंगे. इनका ये क्लेम है कि वेजिटेबल मार्केट हो, ब्रिम्स हॉस्पिटल हो, इंजीनियरिंग कॉलेज हो, ये इन्होंने बनाया, जबकि
जो प्रोसीडिंग है, गुरुपादप्पा नागमलपल्ली साहब के दौर में इंजीनियरिंग कॉलेज आया, धर्म सिंह साहब की देन थी ब्रिम्स आया, और कई चीज़ें, वेजिटेबल मार्केट हो, ऑटो नगर हो, ये जुल्फ़िकार हाशमी 94 के टाइम पर लाए गए थे। तो हम यही बताना चाह रहे थे कि अपने आप को हमेशा मासूम, बेचारा, लाचार बताने की कोशिश कर रहे हैं, जबकि ये 12 साल से एमएलए हैं, 12 साल से इन्होंने हज़ारों करोड़ कमाए हैं, और उसके बावजूद भी बेचारा और लाचार पूरी कम्युनिटी को बना दिए, पूरे शहर के वोटर्स को बना दिए, पूरे समाज को शर्मिंदा कर रहे हैं इनकी नाकारा क़यादत से, इनके करप्शन से। एक एमएलए शहर का, हमारा शहर हमेशा जाना जाता था हमारी संस्कृति को लेकर, भगवान बसवेश्वर के नाम से हमारे शहर को जाना जाता था, गुरु नानक के नाम से जाना जाता था, अबुल फैज़ दादा पीर के नाम से हमारे शहर को नाम से जाना था। पिछले 12 साल से हमारे शहर को करप्टेड एमएलए के नाम से जाना जाता है, झूठे एमएलए के नाम से जाना जाता है, नाकारा क़यादत के नाम से जाना जाता है, जो शहर में मीडिया के सामने गलियों में ये बोलते हैं कि मैं बेचारा हूँ, मैं मासूम हूँ, मुझे लोग परेशान कर रहे हैं, जबकि 12 साल से इन्होंने यहाँ के लोगों को परेशान करा। ये एंटी मुस्लिम, एंटी माइनॉरिटी, एंटी बैकवर्ड, एंटी जो पुअर हैं उनके खिलाफ है। ये एंटी आदमी है, ये हमेशा से उनके खिलाफ जो पॉलिसीज़ होते हैं उसको बनाने में इन्होंने मदद करी है लोगों की। और लॉकडाउन के टाइम पर अभी ये आकर अपने आप को मासूम और लाचार बता रहे थे 2 दिन पहले, और कल भी उन्होंने एक रोड की इनॉग्रेशन में भी बताया, जबकि लॉकडाउन में इनका घर का कोई फ़र्द नहीं था, लोग परेशान थे, और स्पेशली ओल्ड सिटी को सील डाउन किया गया था, और ओल्ड सिटी के लोगों ने वहाँ के डिपार्टमेंट, एडमिनिस्ट्रेशन, पुलिस वालों के साथ मिलकर जो भी वक्त था, उसका ड्यूरेशन था, उसे हम लोगों ने सर्वाइव किया, वो हम ही जानते हैं। कुछ लोग सिर्फ और सिर्फ डर की वजह से मर गए थे, कुछ लोग भूख की वजह से परेशान थे। उसके टाइम से मेल न्यूट्रिशन का इशू ओल्ड सिटी में जाकर आप चेक करिए, सबसे ज़्यादा अगर पूरे बीदर डिस्ट्रिक्ट में मेल न्यूट्रिशन इशू है बच्चों में, तो वो ओल्ड सिटी के बच्चों में। जब इनका भाई कहाँ पर थे, जब इन्हों कहाँ थे, और इनके वो चापलूस और चेले जो कांग्रेस में लोगों को बीजेपी का एजेंट या इनके मुखालिफ बताने की कोशिश करें, वो लोग कहाँ पर थे। आज आकर ये हमको बता रहे हैं कि हम बीजेपी के एजेंट हैं या हम उनके खिलाफ हैं। ये पूरे बीदर के लोगों के खिलाफ हैं। रहीम खान, इनकी मेंटालिटी लोगों के खिलाफ है। और किसी भी सेंसिटिव इशू के टाइम पर जब लोगों को अपने लीडर की ज़रूरत महसूस होती है, ये गायब रहते हैं। चाहे वो महमूद गांवा का इशू था, ये किसी कम्युनिटी का इशू नहीं था, ये एक क़ानूनी इशू था जहाँ पर अपने लीडर को अवाम के बीच में रहना था, ये वहाँ से गायब था। ये असम्बली में जिस वक्त हिजाब का मामला चल रहा था जब गायब था, जबकि कांग्रेस के लोग, दूसरे कम्युनिटी के लोग इस हिजाब के इशू पे सीरियस ले रहे थे, लेकिन जब ये गायब बंदा था। अभी 4% रिजर्वेशन के टाइम पर भी गायब, 4% रिजर्वेशन होने के बाद जब बेंगलुरु में मीटिंग हुई थी, जब मुस्लिम एमएलएस बैठे हुए थे, जब ये वहाँ पर नहीं थे। तो ये हमारा यही कहना है कि रहीम खान के ख़िलाफ़ हमारे पास जितने भी प्रूफ हैं, डे बाय डे, वक्त ब वक्त हम ज़रूर पेश करेंगे। थैंक यू वेरी मच। ಪ್ರಿಂಟ್ ಮೀಡಿಯಾದ ಎಲ್ಲ ಪತ್ರಕರ್ತರಿಗೆ ಸ್ವಾಗತಿಸುತ್ತಾ, ಇವತ್ತೇನ ಬೀದರ್ ಉತ್ತರ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಬಗೆಯನ್ನು ಬೆಳಕು ಚೆಲ್ಲುವ ಸಲುವಾಗಿ ಏನೆಲ್ಲ ಚಿಂತೆಗಾರರು, ಹೋರಾಟಗಾರರು ತಾವೆಲ್ಲ ಕುಂತೇನೋ ಒಂದು ಪತ್ರಿಕಾ ಮಾಧ್ಯಮ ಕರೆದಿತ್ತು. ಅವಿಗೆ ಈಗಾಗಲೇ ಹಿರಿಯರು, ಸೋದರಾಗಿರ್ತಕ್ಕಂಥ ಮಾರುತಿ ಬೌದ್ಧಣ್ಣರು ಸವಿಸ್ತಾರ ಮಾತಾಡಿ ಹೇಳಿದ್ರು, ನಮ್ಮ ಬೀದರ್ ಕ್ಷೇತ್ರಕ್ಕೆ ಎಷ್ಟು ಮನೆಗಳು ಬಂದಿವೆ, ಪ್ರಧಾನಮಂತ್ರಿ ಹೌಸ್ ಯೋಜನೆಯಲ್ಲಿ, ಆವಾಸ್ ಯೋಜನೆಯಲ್ಲಿ, ಅದರಲ್ಲಿ ಅಂಬೇಡ್ಕರ್ ಆವಾಸ್ ಯೋಜನೆ, ಬಸವ ವಸತಿ, ಇಂದಿರಾ ವಸತಿ, ಸುಮಾರು ನಮ್ಮ ಬೀದರ್ ಕ್ಷೇತ್ರಕ್ಕೆ ನನಗೆ ಅನಿಸಿರ್ಬೋದು ಒಂದು 1200 ಮನೆಗಳು ಬಂದಿದ್ದವು ಬೀದರ್ ಕ್ಷೇತ್ರಕ್ಕೆ. ಇನ್ನುಳಿದ 1200 ಬಸವಕಣ್ಣ ಬಂದಿರ್ಬೋದು. ಬರೀ 1200 ನಾವು ಹೇಳ್ತೀವಿ, ಆ 1200ಕ್ಕೆ ಮಲ್ಟಿಪ್ಲೈಸ್ ಮಾಡಿದ್ರೆ ಒಂದು 5000 ಜನ ಸೂರು ಬದುಕ್ತಿರು ಇವತ್ತು. ಅಂಥ ಮನೆಗಳು ಇವತ್ತು ಬೀದರ್ MLA ರಹೀಮ್ ಖಾನ್ ಅವ್ರ ಶಾಸಕರಿಂದ ನಿರ್ಲಕ್ಷ್ಯತೆಯಿಂದ ಇವತ್ತು ಮನೆಗಳು ವಾಪಸ್ ಹೋಗ್ಯಾವ. ಇಲ್ಲಿನ ಜಿಲ್ಲಾಧಿಕಾರಿಗಳಾಗಲಿ, ಶಿವ ಮೇಡಮ್ ಅವರಾಗಲಿ ಪದೇ ಪದೇ ಫೋನ್ ಮುಖಾಂತರ ಹೇಳಿದ್ರು, ಸರ್ ತಾವು ಲಿಸ್ಟ್ ಮಾಡ್ಲಿಕ್ಕಾಗಲ್ಲಂದ್ರೆ ನಾವೇ ಲಿಸ್ಟ್ ಮಾಡ್ತೀವಿ, ಅರ್ಜಿಗಳು ಬಂದವ, ತಾವು ಬಂದು ಸಹಿ ಮಾಡಿರಿ, ಬಡವರಿಗೆ ಬರ್ತಕ್ಕಂಥ ಮನೆಗಳು ವಾಪಸ್ ಹೋಗ್ತಾವೆ ಅಂದರೂ ಕೂಡ ಅದಕ್ಕೆ ಯಾರೇ ಅನ್ನೋದೇ ನಿರ್ಲಕ್ಷ್ಯ ತೋರಿದಾರೆ. ಅದಕ್ಕೆ ನಾವು ಇಡೀ ಬೀದರ್ ಜನತೆ ಪರವಾಗಿ ನಾವು ಖಂಡನೆ ಮಾಡ್ತೀವಿ. ಯಾಕೆ ಎಷ್ಟೋ ಜನರಿಗೆ ಇವತ್ತು ಒಂದು ಮನೆ ಕಟ್ಕೊಳ್ಳೋಕ್ಕಾಗ್ತಲ್ಲ, ಸರ್ಕಾರ ಬಂದಿರತಕ್ಕಂಥ ಯೋಜನೆ ಇವತ್ತು ವಾಪಸ್ ಹೋಗಿದೆ. ಅದೇ ರೀತಿ ಮೊನ್ನೆ ಪವರ್ ಟಿವಿಯಲ್ಲಿ ತಾವೆಲ್ಲ ನೋಡಿದ್ರಿ, ತಮಗೆಲ್ಲ ಗೊತ್ತಿದ್ದ ವಿಷಯ ಇದೆ. ಬೀದರ್ ನಗರದಲ್ಲಿ ಏನದು ಜಿಯೋ ಕೇಬಲ್ ಹಾಕ್ತದ್ರ 1 ಕಿಲೋಮೀಟ್ರಿಗೆ 1 ಲಕ್ಷ ರೂಪಾಯಿ ಅಂತೇಳಿ MLA ಅವರೇ ಕುಂತು ಮಾತಾಡಿ ಅವ್ರ ಜೊತೆ ಅವರ ಆಪ್ತ ಕಾರ್ಯದರ್ಶಿಗೆ ಹೇಳಿ ಏನು ಅಡ್ವಾನ್ಸ್ ದುಡ್ಡು ತೊಗೋತಾರೆ, 40% 50% ಏನೋ ಪರ್ಸೆಂಟೇಜ್ ತೊಗೊಳತ್ತಾರ. ಇಂಥ ಒಂದು ಕರಪ್ಷನು MLA ಎಲ್ಲರ ಆದ್ರೆ ನಮ್ಮ ಬೀದರ್ ನಗರದಲ್ಲಿ ಅಂತ ಹೇಳ್ತೀನಿ, ಅದು ರಹೀಮ್ ಖಾನ್ ಅವರು. ಬಂಧುಗಳೇ, ಇಂಥ ಅನೇಕ ಸ್ಕೀಮ್ಗಳು ಈಗ ಮೊನ್ನೆ ಹೇಳಿದ್ರು, ಅಣ್ಣರು ಹೇಳಿದ್ರು, ಈಗ
16ರಲ್ಲಿ ಏನು ಬೀದರ್ ನಗರದಲ್ಲಿ ನೀರು ಹಂಚಿದ್ರು, ಆವಾಗ ಸ್ವಲ್ಪ ನೀರಿನ ಬವಣೆ ಇತ್ತು ಬೀದರ್ ನಗರದಲ್ಲಿ. ಎಲ್ಲ ಕಡೆ ಟ್ಯಾಂಕ್ ಮುಖಾಂತರ ನೀರು ಹಂಚಿದ್ರು. ಆ ಟ್ಯಾಂಕರ್ದಾಗ ನೀರಿದ್ದು ಎಲ್ಲಕ್ರೆ ಟ್ಯಾಂಕರ್ ಅಡ್ದಿದ್ದು ಫೂಟ್ ಹಚ್ಕೊಂಡು, ಆ ಫೂಟ್ ಹಚ್ಕೊಂಡು ಅಡ್ಡಾಡಿನ ಟ್ಯಾಂಕರ್ ಬಿಲ್ ಬಿ ಏನಂದ್ರೆ ಅದು ಮುನ್ಸಿಪಾಲ್ಟಿ 22.75, ಅದು ನಮ್ಮ ದಲಿತರ ನಿಧಿ. ಅದು SC/ST ಬರ್ತಕ್ಕಂಥ ನಿಧಿ. ಅದು ದಲಿತರಿಗಾಗಿ ಏಳಿಗೆಗಾಗಿ ಅವ್ರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ದುಡ್ಡನ್ನು ಡೈವರ್ಟ್ ಮಾಡಿಕೊಂಡು ಆ ನೀರು ಹಂಚಿನ ಬಿಲ್ ಎಬ್ಸ್ಯಾರ. ಅದಕ್ಕೆ ಅವ್ರ ಮೇಲೆ ನಾನು ಅಂತೀನಿ ಸೊಮೋಟೋ ಕೇಸ್ ಆಗಬೇಕು. ಆ್ಯಕ್ಚುಲಿ ನೋಡಿದ್ರೆ ಅವ್ರ ಮೇಲೆ ಆ ದಲಿತರ ನಿಧಿ ಬಳಸಿದಾರೆ, ಅದು ಕೇಸ್ ಆಗಬೇಕಂತ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಅದೇ ರೀತಿ ಮನೆ ನೋಡಿದ್ವಿ ನಾವು ಬೀದರ್ ನಗರದಲ್ಲಿ ಬಂದು ಹೇಳಿದ್ರು ನವದಗಿರಿ ಓಣಿಯಲ್ಲಿ 60 ಕೋಟಿ ಖರ್ಚು ಮಾಡ್ರೆ ನವದಗಿರಿ ಓಣಿ ಒಂದೇ ಸಮುದಾಯ ಭವನಕ್ಕೆ. ಅದು ಎಲ್ಲಿ ಖರ್ಚು ಮಾಡ್ರೆ ನಮ್ಮ ಸೋದರ ಹೇಳ್ತಾಯಿದ್ರು. ಅದಕ್ಕೆ 60 ಕೋಟಿ ಹೆಂಗೆ ಖರ್ಚು ಮಾಡ್ರೆ ಅದನ್ನು ಸಮುದಾಯ ಭವನ ಕಟ್ಟಿರೋ ಏನು ಕಟ್ಟರೋ ನನಗೆ ಗೊತ್ತಾಗಲ್ಲ. ಹಾಂ, ಏನು ಪಾರ್ಲಿಮೆಂಟ್ ಕೊಟ್ಟರೆ 60 ಕೋಟಿ ಖರ್ಚು ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ತರಾತುರಿ ಮೊನ್ನೆ ನಾವು ಬೀದರ್ ನಗರದಲ್ಲಿ ಒಂದು ಸೂರ್ಯ ಕ್ರಾಂತಿ ನಾಟಕ ಮಾಡಿದಾಗ, ಆ ನಾಟಕದಲ್ಲಿ ಕ್ರಾಂತಿ ಸೂರ್ಯ ನಾಟಕದಾಗ ಒಂದು ಹೇಳಿದ್ವಿ, ಇಲ್ಲಿ ಯಾವ ಸಮುದಾಯ ಭವನಗಳಾಗಿಲ್ಲ, ಏನೇ ಸಮುದಾಯ ಭವನಗಳಾಗ್ಯಾವ ಅದು ಹಾಸ್ಮಿ ಸಾಹೇಬ್ರು MLA ಇದ್ದಾಗ ಆಗಿರೋ ಅಂತ ಒಂದು ಮಾತು ಹೇಳಿದಕ್ಕೆ ತರಾತುರಿಯಲ್ಲಿ ಎಲ್ಲ ಸಮುದಾಯಗಳು ಉದ್ಘಾಟನೆ ಮಾಡಿದ್ರು. ಇವತ್ತು ಒಂದು ಸಮುದಾಯ ಭವನ ಭೀ ಕೆಲಸ ಸ್ಟಾರ್ಟ್ ಆಗಿಲ್ಲ. ನಿನ್ನೆ ಕೇಳಿದ್ವಿ, ಅದು ಏನೋ ಪ್ರತಾಪ್ನವ್ರದಾಗ ಏನೋ ಚಾಲು ಮಾಡಿದ್ರು ಅಂತ ಒಂದು ಗೊತ್ತಾಯಿತು. ನಿನ್ನೆ ಕೋಡ್ ಆಫ್ ಕಂಡು ಬಂತು, ಯಾವ ಉದ್ಘಾಟನೆ ಮಾಡಿ ಹಾಗೆ ಬಿದ್ದಾವ ಅವು ಸುಮ್ಮನೆ ತೋರ್ಸೋಂಥ ಕೆಲಸ ಮಾಡಿದ್ರೆ, ತುಟಿ ತುಪ್ಪ ಹಚ್ಚಿ ನಾಲ್ಗೆ ಕೆತ್ತಕ್ಕಂಥ ಕೆಲಸ ಮಾಡಿದ್ರೆ. ಅದಕ್ಕೆ ಬೀದರ್ ಜನತೆ ಇವೆಲ್ಲ ತಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಕ್ಷೇತ್ರಕ್ಕೆ ಯಾರು ಮಾಡ್ತಾರೆ ಅಂಥ ಜನರಿಗೆ ತಾವು ಮತ ಕೊಟ್ಟು ಗೆಲ್ಲಿಸ್ಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ಹೇಳಿ 12 ಮಾತು ಮುಗಿಸ್ತೀನಿ. ಸಹಾಯ ಮಾಡಿದಾರಂತ ನಾವು ಇಲ್ಲಿ ನೋಡ್ತಾ ಇದ್ವಿ. ಇವತ್ತು ತಾವೇ ಕೇಳಿದ್ದೀರಿ, ಬೌದ್ಧ ಸಹೋದರು ಹೇಳಿದ್ರು, ಇನ್ನೊಬ್ಬ ಸಹೋದರು ಹೇಳಿದ್ರು. ಇವಾಗ ಜನರಿಗೆ ಮುಖ್ಯವಾಗಿ ಬೇಕಾದಂಥದ್ದು ಮನೆ, ಆಶ್ರಯ. ಇವತ್ತು ಆಶ್ರಯ ಇಲ್ಲದೆ ಎಷ್ಟೋ ಜನ ಸುಮಾರು 2011ರಿಂದ ಪ್ರತಿ ವರ್ಷ ಅರ್ಜಿಗಳನ್ನು ತುಂಬ್ತಾ ಇದ್ದಾರೆ. ಒಂದು ವರ್ಷ ಬರ್ತದೆ ವಾಜಪೇಯಿ ನಗರ ಯೋಜನೆ ಅಂತಾರೆ, ಅದೇ ಸರ್ವೆ ನಂಬರ್ 27-28 ಗೋರ್ನಳ್ಳಿ, ಅದೇ ಜಾಗದ ಮೇಲೆ ಅರ್ಜಿ ತಗೋತಾರೆ ಈ ವರ್ಷ. ಮತ್ತು 12ಕ್ಕೂ ಕೂಡ ಮತ್ತೆ ಅರ್ಜಿ ತಗೋತಾರೆ. ಯಾವ ಸೆಲೆಕ್ಷನ್ ಮಾಡೋಂಗಿಲ್ಲ, ಬರೀ ಪ್ರತಿ ವರ್ಷ ಬರೀ ಅರ್ಜಿ ಕರೆಯೋದು, ಬೀಳೋದು, ಮತ್ತೆ ಅರ್ಜಿ ಕರೆಯೋದು. ಆದರೆ ಒಂದೊಂದು ಕುಟುಂಬದೊಬ್ಬರು 10 ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ನಮ್ಮ ಹತ್ರ ಇದೆ 2-3 ವರ್ಷಗಳಿಂದ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೆ ಯಾವುದು ಇವತ್ತಿಗೂ ಮನೆ ಸಿಕ್ಕಿಲ್ಲ. 2019ರಲ್ಲಿ ಆನ್ಲೈನಿಂದ ಅರ್ಜಿ ಕರೆದರು, ಗ್ರೂಪ್ ಹೌಸಿಂಗ್ G+3 ಅಂತ. ಸೊ ಅದರಲ್ಲಿ ಕೂಡ ಕರೆದಾಗ ಭಾಳಷ್ಟು ಜನ ಅದಕ್ಕೇನು ಮಾಡಿದ್ದಾರೆ, ಒಂದೇ ವಾರ ಟೈಮ್ ಕೊಟ್ಟಿದ್ದರು ನಿಗದಿ. ಒಂದು ವಾರದಲ್ಲಿ ಹೆಂಗಾಗ್ತದೆ ಇನ್ಕಮ್ಮು ಅದು ಇದೆಲ್ಲ ಕೊಡಬೇಕಂದ್ರೆ ನಾವು ಹೋರಾಟ ಮಾಡಿದಾಗ ಮತ್ತೆ 1 ತಿಂಗಳು ಎಕ್ಸ್ಟೆನ್ಷನ್ ಮಾಡಿದ್ರು. 1 ತಿಂಗಳಲ್ಲಿ ಸುಮಾರು 10,000 ಜನ ಹಾಕಿದ್ದಾರೆ. ಅದಕ್ಕೆ 6,400 ಮನೆಗಳನ್ನು ಅವತ್ತು ಶಾಂಕ್ಷನ್ ಆಗಿದೆ ಅಂತ ಪೇಪರೆಲ್ಲ ಬಂತು. ಸೊ ಅದಕ್ಕೆ ಅರ್ಜಿ ಕರೆದಿದ್ರು. ಸೊ ಆ ಅರ್ಜಿ ಕರೆದ ಮೇಲೆ ಎಲ್ಲರೂ ಅರ್ಜಿ ಕಟ್ಟ ಮೇಲೆ ಪ್ರತಿ ವರ್ಷ ನಾವು ನಮ್ಮ ಮನೆಗೆಲಸ ಕಾರ್ಮಿಕರ ಯೂನಿಯನ್ನಿಂದ ಪ್ರತಿ ವರ್ಷ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ, ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಆದರೂ ಕೂಡ ಅದಕ್ಕೆ ಇಲ್ಲಿವರೆಗೆ ಅವರು ಯಾವುದೇ ಇದು ತಗೊಳ್ಳಿಲ್ಲ, ಗಮನಕ್ಕೆ ತಗೊಳ್ಳಿಲ್ಲ. ಎಷ್ಟೋ ಜನರಿಗೆ ಮನೆ ಇಲ್ಲ. ಕೋವಿಡ್ದಲ್ಲಿ ಎಷ್ಟು ಕಷ್ಟ ಆಯಿತು, ಮನೆ ಕೆರೆ ಕೊಡ್ಲಿಕ್ಕಾಗಲಿ, ಎಷ್ಟು ಜನ ರೋಡ್ ಮೇಲೆ ಮಲಗಿದ್ರು, ಶೆಡ್ ಹಾಕೊಂಡು ಮಲಗಿದ್ರು. ಅಂಥದ್ದೆಲ್ಲ ಅವ್ರಿಗೆ ಪರಿಸ್ಥಿತಿ ತಿಳಿಸಿದ್ರು ಕೂಡ ಇಲ್ಲಿವರೆಗೆ ತಲೆಯಲ್ಲಿ ಹಾಕೊಂಡಿಲ್ಲ. ಆದರೆ 2022 ಒಳಗಡೆ ಸರ್ವರಿಗೆ ಸೂರು ಅಂತ ಬಂತು ಕೇಂದ್ರ ಸರ್ಕಾರದಿಂದ. ಆ ಒಂದು ಯೋಜನೆ ಅಡಿಯಲ್ಲಿ ಕೂಡ ಈಗ ಅಪ್ಲಿಕೇಶನ್ ಕರೆದರು 2022 ಒಳಗೆ ಎಲ್ಲರಿಗೂ ಮನೆ ಕೊಡಬೇಕಂತ. ಅದನ್ನು ಕೂಡ ನಾವು ಅವರಿಗೆ ತಿಳಿಸ್ತೀವಿ. MLA ಅವ್ರಿಗೆ ಮಾತಾಡಿ, ಕಮಿಷನರ್ ಅವ್ರಿಗೆ ಮಾತಾಡಿದ್ವಿ, ಜಿಲ್ಲಾಧಿಕಾರಿಗೆ ಮಾತಾಡಿದ್ವಿ. ಯಾವುದು ಮೊನ್ನೆ ಜಿಲ್ಲಾಧಿಕಾರಿ ಏನು ಹೇಳಿದ್ರು ಅಂದರೆ, ನೋಡಿ MLA ಅವರ ನಿರ್ಲಕ್ಷ್ಯತನದಿಂದ MLA ಅವರು ಯಾವುದೇ ಬೆನಿಫಿಷರಿ ಆರಿಸಿಲ್ಲ, ಅದಕ್ಕೋಸ್ಕರ ಈ ಮನೆಗಳೆಲ್ಲ ವಾಪಸ್ ಹೋಗಿದೆ. ಮೊನ್ನೆ ಜಿಲ್ಲಾ ಪಂಚಾಯತಲ್ಲಿ ಅದಕ್ಕಿಂತ ಮೊದಲು ಕೂಡ ನಾವು ಮಾತಾಡಿದ್ವಿ ಜಿಲ್ಲಾಧಿಕಾರಿ. ಅವ್ರು ಹೇಳಿದ್ರು 2,400 ಮನೆಗಳನ್ನು ವಾಪಸ್ ಹೋಗಿದೆ. ಯಾಕಂದರೆ MLA ಅವರ ನಿರ್ಲಕ್ಷ್ಯ. ಅವರು ಫಲಾನುಭವಿಗಳು ಆರಿಸ್ಕೊಟ್ಟಿಲ್ಲ. ನಾನು ಸುಮಾರು ಸಾರಿ ಫೋನ್ ಮಾಡಿದೆ ಅಂತ ಹೇಳಿದ್ರು. ಅಂದರೆ ಇಂತಹ ನಿರ್ಲಕ್ಷ್ಯ ವಹಿಸುವಂಥ ಶಾಸಕ ನಮಗೆ ಬೇಕೇ? ಎಷ್ಟು ದಿವಸದಿಂದ ಜನರು ಮನೆಯಲ್ಲದೆ 10-12 ವರ್ಷಗಳಿಂದ ಇವತ್ತು ಕಷ್ಟಪಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಏನು ಮಾಡಬೇಕು ಅದು ಮಾಡಲೇ ಇಲ್ಲ. 24x7 ವಾಟರ್ ಅಂತ ಮಾಡಿದ್ರು. ಯಾರಿಗೆ ನೀರು ಬರ್ತಾಯಿದೆ? ಎಲ್ಲಿ ಬರ್ತಾಯಿದೆ? ಹಳ್ಳಿಗಳಲ್ಲಿ ಮಾಡಿದ್ರು. ಒಂದು ನೋಡ್ತಾ ಇಲ್ಲ. ಜಲ ಜೀವನ್ ಮಿಷನ್ ಅಂತ ಬಂತು, ಆ ಹಳ್ಳಿಗಳಲ್ಲಿ ಹೋಗಿ ನೋಡಿರಿ, ಅದು ತಲೆಗೆ ಇಲ್ಲ ಈ ಶಾಸಕನಿಗೆ. ಜನರಿಗೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಯಾವ ಒಂದು ಇಶ್ಯೂ ಮೇಲೆ ಅಭಿವೃದ್ಧಿ ಮಾಡಬೇಕೆಂಬ ಕಲ್ಪನೆ ಇವನಿಗಿಲ್ಲ, ಆ ಯೋಗ್ಯತೆ ಇವನಿಗಿಲ್ಲ ಅಂತ ನಮಗೆ ಅನಿಸ್ತಾ ಇದೆ. ಹಾಗಾಗಿ
ಈ ಮುಂದಿನ ದಿನಗಳಲ್ಲಿ ಜನರು ಇದನ್ನು ಅರ್ಥ ಮಾಡ್ಕೋಬೇಕು. ಎಂಥ ವ್ಯಕ್ತಿಯನ್ನು ನಾವು ಆರಿಸ್ಬೇಕು, ಎಂಥ ವ್ಯಕ್ತಿ ಈ ಮುಂದೆ ಶಾಸಕನಾಗಿರ್ಬೇಕಂತ. ಯಾಕಂದರೆ ಈ ಎಲ್ಲ ವಿಚಾರಗಳಲ್ಲಿ ಫೇಲ್ ಆಗಿರೋದ್ರಿಂದ, ಈ ಎಲ್ಲ ವಿಚಾರದ ಅಯೋಗ್ಯನಾಗಿರೋದ್ರಿಂದ ಈ ಒಂದು ಪತ್ರಿಕಾ ಹೇಳಿಕೆ ಮೂಲಕ ನಾವು ಸಮಾಜಕ್ಕೆ ಮತ್ತು ಮಾಧ್ಯಮರಿಗೆ ತಿಳಿಸ್ತಾ ಇದ್ದೇವೆ. ವಂದನೆ ಸರ್. ಸುಮಾರು ಒಂದು 12 ಸಾರಿ ನಾವು ಕೊಟ್ಟಿದ್ದೀವಿ ಸರ್, ಪ್ರೊಟೆಸ್ಟು ಮಾಡಿದೆವು, 2,000 ಜನ. ಕೊನೆಗೆ ಹೋದ ತಿಂಗಳ ಹೋಗಿ ಜನ ಅಕ್ಯುಪೈ ಮಾಡಿಬಿಟ್ರು. ಎಲ್ಲಿ? ಸರ್ವೆ ನಂಬರ್ 27-28 ಗೋರ್ನಾಳಿ. ತಾಳಲ್ದಕ್ಕೆ ಏನು ಮಾಡ್ತಾರೆ. ಆದರೂ ಕೊನೆಗೆ ಮತ್ತೆ ಅವರು ಪೌರಾಯುಕ್ತರು ಬಂದು ಇಲ್ಲ ನಾವು ಅರ್ಜೆಂಟ್ ಮಾಡ್ತೀವಿ, ಏನು ಚಿಂತೆ ಮಾಡಬೇಡ 8 ದಿನ ಮಾಡ್ತೀವಿ ಅಂದರು. ಇವತ್ತಿಗೆ ಮಾತಿಲ್ಲ. ಮತ್ತು ಅವತ್ತು MLA ಇಲ್ಲೇ ಇದ್ದಾನೆ. ಅವತ್ತು ಈ ಚಿಮ್ಕೋಡದಲ್ಲಿ MLA ಇದ್ದಾನೆ. ಅಲ್ಲಿ ಕರೆದಾಗ ಬರ್ಲಾಕ್ಕೆ ರೆಡಿ ಇಲ್ಲ, ನಾನು ಬೆಂಗಳೂರಿದ್ದಿಲ್ಲ ಅಂತ ಹೇಳ್ತಾನೆ. ಸುಳ್ಳು ಹೇಳ್ತಾರೆ. ನಮಗೆ ಇಲ್ಲೇ ಇದ್ದಿದ್ದು. ಸೊ ಆದ್ದರಿಂದ ಅವತ್ತು ಬಂದರೂ ಕೂಡ ಈ ಜನರ ಸಮಸ್ಯೆ ಪರಿಹಾರ ಆಗ್ತಿತ್ತು. 2,400 ವಸ್ತುಗಳು ನಮ್ಮ ಜನರಿಗೆ ಸಿಗ್ತಿದ್ವು. ಅದನ್ನು ವಂಚಿತ ಮಾಡಿದ, ಅದನ್ನು ವಾಪಸ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸರ್, G+3 ಇದು ಕೇಳ್ತೀನಿ. G+3 ಇದು ಫಲಾನುಭವಿಗಳನ್ನು ಆರಿಸ್ಬೇಕಾಗಿತ್ತು. ಆರಿಸಿದ ಮೇಲೆ ಕೆಲಸ ಸ್ಟಾರ್ಟ್ ಆಗೋದಲ್ಲ. ಆರಿಸಿದ ಮೇಲೆ इनके वजह से, इनका निर्लक्ष्य के वजह से, और उनके ऊपर नहीं लिया, करना बोल के नहीं था इनके इस दिल में। MLA करना, चेयरमैन उन्होंने है, कौन करते हैं? MLA साहब नहीं करे, बोला कि हमारा ನೋಡ್ರಿ, DC ಅವರೇ ಹೇಳಿದ್ದಾರೆ. घर का होंगे वो बिल्डिंग का होंगे वो इनॉग्रेशन कर दिया, वो वेरिफिकेशन सिलेक्शन करने का उन्होंने है ना. देखो चेयरमैन उन्होंने है, उनको कौन DC साहब क्या बोल रहे हैं? DC साहब बोल रहे हैं MLA साहब लिस्ट नहीं करने चाहिए, वैसे वो वापस गए बोल रहे हैं. हालांकि बहुत बार उन्होंने DC साहब पे MLA साहब को रिक्वेस्ट करें, वो करो भाई के बोलो, गरीबों का काम है, वो करो, वो तो नहीं करे. ಒಂದು ನಿಮಿಷ. ಈಗಾಗಲೇ ಸವಿಸ್ತರವಾಗಿ ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಾರುತಿ ಬೌದ್ಧಿಯವರು ಸವಿಸ್ತರವಾಗಿ ಹೇಳಿದ್ದಾರೆ. ಮತ್ತು ಹಾಗೆ ನಮ್ಮ ಸರ್ಫರಾಜ್ ಹಸ್ಮಿ ಕೂಡ ಅವ್ರದ್ದೊಂದು ಅಭಿಪ್ರಾಯಗಳು ಹೇಳಿದ್ದಾರೆ. ನಾವೊಂದು 2 ಪ್ರಶ್ನೆ ಕೇಳ್ತೀನಿ ಬೀದರ್ ಉತ್ತರ ಕ್ಷೇತ್ರ ಶಾಸಕ ಸನ್ಮಾನ್ಯ ಶ್ರೀ ರಹೀಮ್ ಖಾನ್ ಅವರಿಗೆ. ಲಾಸ್ಟ್ ಟೈಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಯಂತಿ ನಿಮಿತ್ತವಾಗಿ ಅವ್ರೇನು ಹೇಳಿದರು, 50 ಲಕ್ಷ ರೂಪಾಯಿ ನಾನು ನವೀಕರಣಕ್ಕೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದರು. ಆ 50 ಲಕ್ಷ ದುಡ್ಡು ಕೊಟ್ಟಿನ ಕೆಲಸ ಮಾಡಿಸಿ ಅಂತ ಹೇಳಿದ್ರು. ಹೋದ ವರ್ಷ ಹೇಳಿದ್ದು ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬಂತು, 50 ಲಕ್ಷ ದುಡ್ಡಿನ ಕೆಲಸ ಯಾಕೆ ಸ್ಟಾರ್ಟ್ ಮಾಡಿಲ್ಲ, ಮಾಡೋಕ್ಕೆ ಕಾರಣ ಏನು, ಯಾಕಾಗಿಲ್ಲ ಕೇಳ ಬಯಸ್ತೀನಿ. ಈಗ ಸುಮಾರು ನಾನು ಸತತವಾಗಿ 2-3 ಸಲ ಸಾಹೇಬ್ರು ನೆನ್ಪು ಕೊಟ್ಟಿನಿ, MLA ಸಾಹೇಬ್ರಿಗೆ ಕೊಟ್ಟಿನಿ, ಮನೆ ಜಿಲ್ಲಾಧಿಕಾರಿಗೆ ಹೇಳಿನಿ, ಮನೆ ನಗರಸಭೆ ಆಯುಕ್ತರಿಗೆ ಹೇಳಿ ನಾನು, ಸರ್ ಲಾಸ್ಟ್ ಟೈಮ್ 50 ಲಕ್ಷ ದುಡ್ಡು ಕೊಟ್ಟಿದೆ ಅಂತೇಳಿ ನಮಗೆ ಸಮಾಜಕ್ಕೆ ಏನು ಮಾಡಿದ್ದಾರೆ, ಗೊಂದಲ ಸೃಷ್ಟಿ ಮಾಡಿದ್ದಾರೆ. ನಾ 50 ಲಕ್ಷ ದುಡ್ಡು ತಂದಿನಿ, ಬಾಬಾ ಸಾಹೇಬ್ ಸರ್ಕಲ್ ಇಂಥ ನಾಗ್ಪುರಲಿಂದ ಸ್ಟ್ಯಾಚ್ಯೂ ತಂದು ಒಂದು ಒಳ್ಳೆಯ ಮಾದರಿಯಾಗಿ ಮಾಡೋದಂತ ಹೇಳಿ ಇವತ್ತು ನಮ್ಮ ಸಮಾಜಗಳ ನಮ್ಮ ಸುಳ್ಳು ಆಶ್ವಾಸನೆ ಕೊಟ್ಟು 1 ವರ್ಷ ಆಯಿತು, ಅದು ಕೆಲಸ ಆಗಿಲ್ಲ. ಇದು ಒಂದು ಪಾಯಿಂಟು. 2ನೇ ಪಾಯಿಂಟ್ ಅಂದರೆ ನಮ್ಮ ಮೊನ್ನೆ ರೀಸೆಂಟಾಗಲಿ ಒಂದು 2 ತಿಂಗಳಿಂದ ಸರ್ ಏನು ಹೇಳಿದೆ MLA ಸಾಹೇಬ್ರಿಗೆ, ಸರ್ 24/10 ಏನು SFC ಬರ್ತಕ್ಕಂಥ ನಮ್ಮ ದಲಿತರಿಗೆ ಹಕ್ಕು ಬರ್ತದೆ, ಅಮೌಂಟ್ ಬರ್ತದೆ, ವಿಂಗಡ ಆಯ್ತದೆ SFCದಲ್ಲಿ, ಅದು ಇಲ್ಲಿವರೆಗೆ 2018, 19, 20, 21, 22 4 ವರ್ಷದಿಂದ ಸತತವಾಗಿ ದುಡ್ಡು ಅದು ಹಾಗೆ ಅಲ್ಲಿ ನೆಲೆ ಬಿದ್ದದ. ಅದು ದುಡ್ಡು ಪ್ರೋಗ್ರಾಮ್ ಮಾಡಿ ಇಂಪ್ಲಿಮೆಂಟ್ ಮಾಡಿಲ್ಲ. ಆ ದುಡ್ಡು ಇಂಪ್ಲಿಮೆಂಟ್ ಮಾಡಿಸಲಿಕ್ಕ ನಾ ರೈಟಿಂದ DC ಅವರಿಗೆ, ಕಮಿಷನರ್ ಅವರಿಗೆ, MLA ಕೊಟ್ಟಾಗ ಮಾನ್ಯ ಜಿಲ್ಲಾಧಿಕಾರಿಯಿಂದ ನಗರಸಭೆ ಅಕೌಂಟೆಂಟಿಗೆ ಲೆಟ್ರ್ ಬರ್ತದೆ, ನಿಮ್ಮ ದುಡ್ಡು ಇಲ್ಲೇ ನಾರ್ತದೆ, ಅದು ದುಡ್ಡು ಬಳಕೆ ಮಾಡೋದು, ಯಾಕೆ ಬಳಕೆ ಮಾಡೋದು ಬರ್ತಂದು ಲೆಟ್ರ್ ಕೊಟ್ಟಿದ್ದಾರೆ. ಸೊ ಆ ದುಡ್ಡು ಅಲ್ಲೇ ಉಳಿದದ. ಕೇಳಿದ್ರಂತಾರೆ MLA ಅವರು, ನಾ ಚೇರ್ಮನ್ ಇದ್ದೀನಿ, ನಾ ಮಾಡ್ತೀನಿ ಅಂತ. ಆ ದುಡ್ಡು ಉಳ್ಕೊಂತ ಯಾಕೆ ಖರ್ಚು ಮಾಡಿದ ದುಡ್ಡು? ಈಗ ಇದು ನಗರಸಭೆ ಇರೋದು ನಾನ್ ಅಫಿಷಿಯಲ್ ಬಾಡಿ, ಅಧ್ಯಕ್ಷ ಉಪಾಧ್ಯಕ್ಷ ಅಂತೂ ಮಾಡೋಕ್ಕೆ ಇವ್ರಿಗೆ ಕೈಲಿ ಆಗಿಲ್ಲ. ಅದು ಏನೋ ಕುತಂತ್ರ ಮಾಡೋಕೆ ಅಲ್ಲಿಗೆ ಹೋಲ್ಡ್ ಮಾಡಿದ್ರು. ಈಗ ಜಿಲ್ಲಾಧಿಕಾರಿ ಕೇಳಿದ್ರಂತಾರೆ ಶಾಸಕ ಅನುದಾನದ ಅವ್ರ ಮೆಂಬರ್ ಇರ್ತಾರೆ, ಆ ಸಮ್ಮುಖದ ಮಾಡ್ತೀನಿ ಅಂತ ಹೇಳಿ ಇಲ್ಲಿವರೆ ಅದು ಸಮ್ಮುಖದ ಮಾಡಿಲ್ಲ. ಅದು ಪ್ರೋಗ್ರಾಮ್ ಅದು ದುಡ್ಡು ಬಳಕೆ ಆಗಿಲ್ಲ. ಅದ್ರೊಳಗೆ ಬರ್ತಕ್ಕಂಥ ಏನು ಬರ್ತಂದರೆ 24/10 ಪ್ಯೂರ್ಲಿ ನಮ್ಮ SC ಜನ ಬರೋದು. ಅವಳಾಗ ಹೋಮ್ ರಿವೇಷನ್ ಅಂತ ಸ್ಕೀಮ್ ಬರುತ್ತೆ, ಏನೋ ಗೋರ್ಗರಿಬರ್ ಆಟೋ ಬರುತ್ತೆ. ಆಮೇಲೆ ಯಾರೋ ಒಂದು ಆರೋಗ್ಯದಿಂದ ಬಳತಕ್ಕಂಥ ಕ್ಯಾನ್ಸರ್ ಪೇಷಂಟ್ ಆಗಲಿ ಯಾವುದೋ ಒಂದು ಮೆಡಿಷನ್
ಮೆಡಿಕಲಿ ಅಲ್ಲೂ ಕೂಡ ಬರ್ತದೆ. ಇಂಥವು ಸುಮಾರು ಅಳ ಬತ್ತ ನಮ್ಮ ಸಮುದಾಯ ಭವನಿಗೆ ಏನು ಬ್ಲ್ಯಾಂಕೆಟು, ಆಮೇಲೆ ಚೇರ್ಸು, ಆಮೇಲೆ ಮೈಕ್ ಸೆಟ್ಟು ಮತ್ತು ಭಜನೆ ಕಿಟ್ಗಳು ಅಲ್ಲಿ ಬರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಆ 24/10 ಆ ದುಡ್ಡು ನಾವು ಬಳಕೆ ಮಾಡ್ಕೊತ ದುಡ್ಡು ಇರ್ತದೆ. ಆ ದುಡ್ಡು ಕೂಡ ಇವ್ರು ಬಳಕೆ ಮಾಡೋಕೆ ವಿಫಲ ಆಗ್ಯಾರ. ಮನೆ ಶಾಸಕರು ಕೆಲಕ ಆನ್ಸರ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ಸಮಸ್ತ ನಮ್ಮ ಬೀದರ್ ಜಿಲ್ಲಾ, ನಮ್ಮ ಉತ್ತರ ಕ್ಷೇತ್ರದ ಸಮಾಜ ಕೂಡ ಅವ್ರಿಗೆ ನಾವು ಆನ್ಸರ್ ಮಾಡ್ತೀನಿ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಮಾತಾಡೋಕೆ ನಾನು ಪ್ರಸ್ತಾವ ಸಲ್ಲಿಸ್ತೀನಿ.